ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಅದೇ ರೀತಿ ನಾಳೆ ಅಂತೂ ತುಂಬಾ ಸ್ಪೆಷಲ್ ಡೇ. ಯಾಕಂದರೆ ನಾಳೆ ನಿಮ್ಮ ಚಿಲ್ಡ್ರನ್ಸ್ ಡೇ ಅಂತ ಹೇಳ್ಬೋದು. ನಮ್ಮ ನೆಹರು ಚಾಚನ ನೆನಪಿಗೋಸ್ಕರ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಮಕ್ಕಳ ದಿನಾಚರಣೆಯನ್ನು ಸೆಲೆಬ್ರೇಟ್ ಮಾಡ್ತೀವಿ. ಹಾಗಾಗಿ ಅಡ್ವಾನ್ಸಾಗಿ ನಾನು ನಿಮಗೆಲ್ಲರಿಗೂ ಏನು ಮಾಡ್ತಾ ಇದ್ದೀನಿ ಅಂದರೆ ಮಕ್ಕಳ ದಿನಾಚರಣೆ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಮಕ್ಕಳೇ. ಅಷ್ಟೇ ಅಲ್ಲ, ನಮ್ಮ ಇಡೀ ಸಿಂಪ್ಲಿಫೈಡ್ ಮೈಂಡ್ಸ್ ಟೀಮ್ ಕಡೆಯಿಂದಲೂ ನಿಮಗೆ ವಿಶಸ್ಸು. ಜೊತೆಗೆ ನಾಳೆ ನಮ್ಮ ಟೀಮ್ ಕಡೆಯಿಂದ ನಿಮಗೊಂದು ಅನೌನ್ಸ್ಮೆಂಟ್ ಬರೋದಿದೆ. ಏನದು ಅನೌನ್ಸ್ಮೆಂಟ್ ಅಂದರೆ ನಾಳೆವರೆಗೂ ವೇಟ್ ಮಾಡಿ, ಡೆಫಿನೆಟಾಗಿ ನಿಮಗೆ ಗೊತ್ತಾಗುತ್ತೆ. ಓಕೆನಾ? ನಿಮಗೆಲ್ಲ ಯೂಸ್ಫುಲ್ ಆಗಂಥದ್ದು, ನಿಮ್ಗೆ ತುಂಬ ರಿಕ್ವೈರ್ ಇರೋಂಥ ಒಂದು ವಿಷಯನ ಏನು ಮಾಡ್ತಾ ಇದ್ದೀವಿ ಅಂದರೆ ನಾವು ನಾಳೆ ನಿಮ್ಗೆ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀವಿ. ಓಕೆನಾ? ಹಾಗಾದರೆ ನಿಮ್ಮ ವಿಷಸ್ನ ನಾನು ತಿಳಿಸ್ತಾ ಮತ್ತೆ ಇವಾಗ ಏನು ಮಾಡೋಣ, ಪಾಠದ ಕಡೆ ಹೋಗೋಣ ನಾವು. ಏನದು ಅಂತಂದರೆ ಮೊನ್ನೆ ನಾನು ಇಂಗ್ಲೀಷ್ ಮೀಡಿಯಮ್ ಅವ್ರಿಗೆ ಆಲ್ರೆಡಿ ಮಾಡಿದ್ದೆ, ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್ದು LBAನ. ಇವಾಗ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸಿಗೆ ಮಾಡ್ತಾ ಇದ್ದೀನಿ ನಾನು. ವೃತ್ತಗಳಿಗೆ ಸಂಬಂಧಿಸಿದ ಏನಂತ ಹೇಳ್ತೀವಿ ನಾವು, ಕ್ಷೇತ್ರಗಳು. ಆ ಪಾಠದ ಬಗ್ಗೆ ಏನು ಮಾಡೋಣ, LBA ಕ್ವಶನ್ಸ್ನ ಸಾಲ್ವ್ ಮಾಡ್ತೀನಿ. ಮೊದಲೇ ಹೇಳ್ತಾ ಇದ್ದೀನಿ ಮಕ್ಕಳೇ, ಎಲ್ಲ ಕ್ವಶನ್ಸ್ನ ಸಾಲ್ವ್ ಮಾಡಲ್ಲ. ಯಾಕಂದರೆ ನೀವು ಕೂಡ ಲಾಸ್ಟ್ ಮೂಮೆಂಟ್ ಇದು ನೀವು ಪ್ರಿಪೇರ್ ಆಗಬೇಕು. ಹಾಗಾಗಿ ಕೆಲವೊಂದು ಲೆಕ್ಕನ ಏನು ಮಾಡ್ತೀನಿ, ಸ್ಟೆಪ್ಸ್ ಎಲ್ಲದೂ ಹೇಳಿರ್ತೀನಿ. ಜಸ್ಟ್ ನೀವೇನು ಮಾಡಬೇಕು ಅಂದರೆ ಸೊಲ್ಯೂಷನ್ನ ಮಾಡಿ ಕಮೆಂಟ್ ಬಾಕ್ಸಲ್ಲಾದರೂ ತಿಳಿಸಿ ಏನು ಉತ್ತರ ಬರುತ್ತೆ ಅಂತ. ಅಕಸ್ಮಾತ್ ಕರೆಕ್ಟ್ ಆಗಿತ್ತು ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಎಷ್ಟು ಜನ ಕರೆಕ್ಟಾಗಿ ಮಾಡಿದ್ರಿ ಅಂತ. ಅಕಸ್ಮಾತ್ ಅದೇನಾದರೂ ಬರ್ತಾ ಇಲ್ಲ ಅಂದರೆ, ಇಲ್ಲ ಮ್ಯಾಮ್ ನಮ್ಗೆ ಬರ್ತಾ ಇಲ್ಲ ತಿಳಿಸಿ ಅನ್ನಿ, ನೆಕ್ಸ್ಟ್ ಟೈಮ್ ನಮ್ಮ ಪಕ್ಕ ತಿಳಿಸ್ತೀನಿ. ಓಕೆ ಅಲ್ವಾ? ಹಾಗಾದರೆ ಇವಾಗ ಕ್ಲಾಸ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಓಕೆ, ಮೊದಲನೇ ಕ್ವಶನ್ ಏನಂತ ನೋಡೋಣ. ಏನದು? ಚಿತ್ರದಲ್ಲಿ ಓ ವೃತ್ತ ಕೇಂದ್ರ ಮತ್ತು ಕಂಸ APBಯ ಉದ್ದ 4 ಸೆಂಟಿಮೀಟರ್ ಆಗಿದೆ. OB 9 ಸೆಂಟಿಮೀಟರ್ ಆದರೆ ಟೀಟಾದ ಅಳತೆಯು ಅಂತ ಹೇಳಿದ್ದಾರೆ. ಹೌದಾ? ಹಾಗಾದರೆ ನಿಮಗೆ ಗೊತ್ತಲ್ವಾ ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ. OB ಅಂತ ಹೇಳಿದ್ದಾರೆ ನೋಡಿ. OB, O ಮತ್ತು B ಇಲ್ಲಿರುವಂಥ ದೂರ ಏನದು? ವೃತ್ತ ಬಿಂದುವಿನಿಂದ ಹೊರಬಿಂದು ಅಂದರೆ ವೃತ್ತದ ಹೊರಬಿಂದುವಿಗೆ ಇರುವಂಥ ದೂರ ನಾವೇನಂತ ಕರಿತೀವಿ? ತ್ರಿಜ್ಯ ಅಂತ ಕರಿತೀವಿ. ಹಾಗಾದರೆ ಅದನ್ನೇನಂತ ಬರ್ಕೋತೀನಿ ನಾನು? R ಅಂತ ಬರ್ಕೋತೀನಿ. ಅದೇ ರೀತಿ ಟೀಟಾನ ಏನು ಹೇಳಿದ್ದಾರೆ ಅದನ್ನೇ ಕಂಡು ಹಿಡಿಬೇಕು ನಾವು. ಹಾಗಾಗಿ ಏನು ಮಾಡೋಣ, ಅದನ್ನು ಕ್ವಶನ್ ಮಾರ್ಕ್ ಅಂತ ತೊಗೊಳ್ಳೋಣ. ಕಂಸದ ಉದ್ದ ಅಂತ ಹೇಳಿದ್ದಾರೆ. ಹೌದಾ? ಹಾಗಾದರೆ ಅದ್ರ ಸೂತ್ರ ತೊಗೋತೀನಿ ನಾನು. ಏನದು? ಟೀಟಾ ಬೈ 360 ಡಿಗ್ರಿ ಇಂಟು 2π6 ಅಂತ ಹೇಳ್ತೀವಿ. ಹೌದಲ್ವಾ? ಒಂದು ನಿಮಿಷ. 2π6 ಅಂತ ಹೇಳ್ತೀವಿ. ಟೀಟಾ ನಮಗೆ ಗೊತ್ತಿಲ್ಲ, ಆದರೆ ಅದ್ರ ಉದ್ದ ಎಷ್ಟು ಕೊಟ್ಟಿದ್ದಾರೆ? 4π ಅಂತ ಕೊಟ್ಟಿದ್ದಾರೆ, 4π. ಹೌದಲ್ವಾ? 2π ಈ ಕಡೆ 4π ಯಾವುದು ಹೋದರೆ ಎಷ್ಟು ಉಳಿಯುತ್ತೆ? 2 ಉಳಿಯುತ್ತೆ. ಹೌದಾ? ಹಾಗಾದರೆ ಟೀಟಾ ಎಷ್ಟಾಯಿತು? ಇಲ್ಲಿ 6 ಇದೆ. 2 ಇಂಟು 360. 6 ಅಂದರೆ ಎಷ್ಟು? 9. ಹೌದಲ್ವಾ? 9 ಒಂದಲೇ 9 4ಲೇ ಇದು 40. 40 ಇಂಟು 2 ಅಂದರೆ ಎಷ್ಟಾಗುತ್ತೆ ಮಕ್ಕಳೇ? 80 ಡಿಗ್ರಿ ಬರುತ್ತೆ. ಹೌದಲ್ವಾ? ನೋಡಿ ಎಷ್ಟು ಈಸಿಯಾಗಿದೆ. ಯಾವ ಆಪ್ಷನ್ ಬರುತ್ತೆ ನೋಡಿ? ಆಪ್ಷನ್ 2. ಹೌದಲ್ವಾ? ಅರ್ಥ ಆಯ್ತಲ್ವಾ? ಇಷ್ಟೇ ಸಿಂಪಲ್ ಕ್ವಶನ್. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ, ಜಾಸ್ತಿ ಟಫ್ ಏನಿರಲ್ಲ, ಜಸ್ಟ್ ಈಸಿ ಇರುತ್ತೆ. ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಬಿಟ್ಟು ಮಾಡಿ, ಆಯಿತಾ? ನೆಕ್ಸ್ಟ್ ಕ್ವಶನ್ ಏನದು? ಒಂದು ವೃತ್ತದ ವಿಸ್ತೀರ್ಣವು 154 ಸೆಂಟಿಮೀಟರ್ ಸ್ಕ್ವೇರ್ ಆದರೆ ಅದರ ಸುತ್ತಳತೆಯು ಅಂತ ಕೇಳಿದ್ದಾರೆ. ಹಾಗಾದರೆ ಇಲ್ಲಿ ಏನು ಮಾಡಿದ್ದಾರೆ? 2 ವಿಷಯನ ಕೊಟ್ಟಿದ್ದಾರೆ. ಒಂದು ವಿಸ್ತೀರ್ಣ, ಮತ್ತೊಂದು ಸುತ್ತಳತೆ. 2 ಸೂತ್ರನ ಗೊತ್ತಿರಬೇಕು. ವಿಸ್ತೀರ್ಣದ ಸೂತ್ರ ಏನು ಬರುತ್ತೆ? ವೃತ್ತದ ವಿಸ್ತೀರ್ಣ πr ವರ್ಗ ಅಂತ ಹೇಳ್ತೀರಿ. ಹೌದಾ? ಹಾಗಾದರೆ ಅದೆಷ್ಟಿದೆ? 154 ಅಂತ ಕೊಟ್ಟಿದ್ದಾರೆ, ಸೆಂಟಿಮೀಟರ್ ವರ್ಗ ಕೊಟ್ಟಿದ್ದಾರೆ. ಹಾಗಾದರೆ ಪೈದು ಏನು ಬರುತ್ತೆ? r² 154. ಪೈ ಅಂದರೆ ಏನಂತ ಹೇಳ್ತಿದ್ದೆ ನಾನು? 22/7 ಅಂತ ಹೇಳ್ತಿದ್ದೆ. ಆ ಕಡೆ ಕಳಿಸಿದ್ರೆ ಏನಾಗುತ್ತೆ? 7/22 ಆಗುತ್ತೆ. ಹೌದಲ್ವ ಮಕ್ಕಳೇ? ಹಾಗಾದರೆ 22 ಒಂದಲೇ 22 7. ಹೌದಲ್ಲ? 7 7 49. ಹೌದಲ್ವಾ? 6. ಹಾಗಾದರೆ 6 ಅಂದರೆ ಏನಾಗುತ್ತೆ? 49ರ ವರ್ಗಮೂಲ ಎಷ್ಟಾಗಿರುತ್ತೆ? 7 ಅಲ್ವಾ? ಹೌದಲ್ವಾ? ಆದರೆ ಅದು ಉತ್ತರ ಅಲ್ಲ. ಅವ್ರು ಕೇಳಿರೋದೇನು? ಸುತ್ತಳತೆ ಕೇಳಿದ್ದಾರೆ. ನಾನು 6 ಎದಕ್ಕೆ ಕಂಡಿಡಿದೆ ಅಂದರೆ ಸುತ್ತಳತೆಯಲ್ಲಿ ಏನು ಬೇಕು ನಿಮಗೆ? 6 ಬೇಕಲ್ವಾ? 2π6. ಹೌದಲ್ವಾ? 2π ಅಂದರೆ 22/7 ಆಗುತ್ತೆ. 6 ಅಂದರೆ ಎಷ್ಟು ಬಂದಿದೆ? ಅಲ್ಲಿ 7 ಬಂದಿದೆ. ಹೌದಾ? 7 7 ಹೋಯಿತು. 22 ಇಂಟು 2 ಅಂದರೆ ಎಷ್ಟು ಬರುತ್ತೆ? 44 ಬರುತ್ತಲ್ವಾ? 44 ಸೆಂಟಿಮೀಟರ್. ಹೌದಲ್ವಾ? ಆಪ್ಷನ್ ಏನು ಬರುತ್ತೆ ನೋಡಿ? ಆಪ್ಷನ್ ಎ. ಹೌದಲ್ವಾ ಮಕ್ಕಳೇ? ನೆಕ್ಸ್ಟ್ ಕ್ವಶನ್ ಹೋಗೋಣ. ಹಾಗಾದರೆ ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಕ್ವಶನ್ ನೋಡೋಣ. ಏನದು? ವೃತ್ತದ ವ್ಯಾಸವು 14 ಸೆಂಟಿಮೀಟರ್ ಆದರೆ ಅದರ ಪರದಿ ಅಂತ ಕೇಳಿದ್ದಾರೆ. ಪರದಿ ಅಂದರೆ ಇಂಗ್ಲೀಷಲ್ಲಿ ಸರ್ಕಂಫರೆನ್ಸ್ ಅಂತ ಹೇಳ್ತೀವಿ ನಾವು. ಹೌದಾ? ಪರದಿಯ ಸೂತ್ರ ಏನಾಗಿರುತ್ತೆ? 2πr ಅಂತ ಹೇಳ್ತೀವಿ ನಾವು. ಹೌದಾ? ಇಲ್ಲೇನಂತ ಹೇಳಿದ್ದಾರೆ? ವ್ಯಾಸ ಅಂತ ಹೇಳಿದ್ದಾರೆ. ವ್ಯಾಸ ಮತ್ತು ತ್ರಿಜ್ಯಕ್ಕೆ ಇರುವಂತಹ ಸಂಬಂಧ ಏನು? ವ್ಯಾಸನ ನಾವೇನು ಮಾಡ್ತೀವಿ? D ಅಂತ ತೊಗೋತೀವಿ. ಹೌದಲ್ವಾ? ತ್ರಿಜ್ಯನ ಏನು ತೊಗೊತೀವಿ? R ಅಂತ ತೊಗೋತೀವಿ. ಹೌದಾ? ಹಾಗಾದರೆ ಏನಿರುತ್ತೆ? 2 ಏನಂದರೆ ತ್ರಿಜ್ಯರ 2 ಪಟ್ಟು ಇತ್ತು ಅಂದರೆ ಅದನ್ನು ನಾವು ವ್ಯಾಸ ಅಂತ ಕರಿತೀವಿ. ಅಥವಾ
ಆರ್ ಅಂದರೆ ವ್ಯಾಸದನ್ನ ಅರ್ಧ ಮಾಡ್ದ ಬರುವಂಥ ಭಾಗನ ನಾವೇನಂತ ಕರಿತೀವಿ, ತ್ರಿಜ್ಯ ಅಂತ ಕರಿತೀವಿ, ಹೌದಲ್ವಾ? ಹಾಗಾದರೆ ನೋಡಿ ಇಲ್ಲಿ 2 ಒಂದು ನಿಮಿಷ. ಈಗ 2πr ಅಂತ ಬರೆದಿದ್ದೀನಿ. ಅಥವಾ ನಾನು ಇದನ್ನು ಪೈ ಮತ್ತು ಡಿ ಅಂತಲೂ ಬರಿಬೋದಲ್ವಾ? ಯಾಕಂದರೆ 2 × 6 ಅಂದರೆ ಏನಂತ ಹೇಳಿದ್ದೆ ನಾನು, ಇಲ್ಲಿ ನೋಡಿ ಡಿ ಅಂತ ಹೇಳಿದ್ದೆ, ಹೌದಾ? ಹಾಗಾದರೆ ಪೈ ಇಂಟು ಡಿ ಅಂತಲೂ ಮಾಡ್ಬೋದು. ಹಾಗಾದರೆ ಎಷ್ಟು ಬಂದಿದೆ ವ್ಯಾಸ ಇಲ್ಲಿ 14. ಪೈ ಅಂದರೆ ಎಷ್ಟು ಅಂತ ಹೇಳ್ತೀವಿ ನಾವು, 22/7 ಅಂತ ಹೇಳ್ತೀವಿ, ಹೌದಾ? 7 1 7 2 ಎಷ್ಟಾಯಿತು? 22 × 2 ಎಷ್ಟಾಗುತ್ತೆ? 44 ಆಗುತ್ತಲ್ವಾ? 44 ಸೆಂಟಿಮೀಟರ್, ಹೌದಲ್ಲ? ಅಳತೆ ಮಾಪಗಳನ್ನು ಮುಂದೆ ಬರೆಯೋದು ಮರಿಬೇಡಿ ಮಕ್ಕಳೇ. ಯಾಕಂದರೆ ಕೆಲವೊಂದು ಸತಿ ಏನಾಗುತ್ತೆ, ನೀವು ಔಟ್ ಆಫ್ ಔಟ್ ಬರೆದಿರ್ತೀರ ಪೇಪರ್ನ, ಆದರೆ ಏನು ಸಿಲ್ಲಿ ಮಿಸ್ಟೇಕ್ಸ್ ಈ ಥರ ಏನಾದರೂ ಬರದೇ ಇರುವಾಗ ಹಾಫ್ ಮಾರ್ಕೋ ಇಲ್ಲ 1 ಮಾರ್ಕೋ ಏನು ಮಾಡ್ತಾರೆ, ಕಟ್ ಮಾಡ್ತಾರೆ. ಯಾಕಂದರೆ ರೂಲ್ಸ್ ಕೂಡ ಹಾಗೆ ಇರುತ್ತೆ. ಹಾಗಾಗಿ ಇವನ್ನೆಲ್ಲ ಏನೂ ಮರೆಯೋಕ್ಕೆ ಹೋಗಬೇಡಿ. ಒಂದು ಸತಿ ಲಾಸ್ಟ್ ಎಲ್ಲ ಬರೆದ್ಮೇಲೆ ನೋಡಿ ಎಲ್ಲ ಲೆಕ್ಕದಲ್ಲೂ ನೀವು ಬರೆದಿದ್ದೀರಾ ಇಲ್ವಾ ಅದ್ರ ಮುಂದೆ. ಇವಾಗ ವಿಸ್ತೀರ್ಣ ಅಂತ ಇದ್ದಾಗ CM ಸ್ಕ್ವೇರ್ ಅಂತ ಬರೀಬೇಕು, ಆ ಥರದನ್ನೆಲ್ಲ ಮರೆಯೋಕ್ಕೆ ಹೋಗ್ಬೇಡಿ. ಮರೆತರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಎಲ್ಲ ಬರೆದ್ರೂ ಸುಮ್ಮನೆ ಮಾರ್ಕ್ಸ್ ಕಳ್ಕೊತೀರ. ಆಯಿತಾ? ಹಾಗಾದರೆ ಅರ್ಥ ಆಯ್ತಲ್ವ ನಿಮಗೆ? ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಏನದು? ಚಿತ್ರದಲ್ಲಿ O ಕೇಂದ್ರವಾಗಿರುವ ವೃತ್ತದ ತ್ರಿಜ್ಯ R ಸೆಂಟಿಮೀಟರ್ ಆಗಿದೆ. OAPBO ತ್ರಿಜ್ಯಾಂತರವು ಅಂತ ಹೇಳಿದ್ದಾರೆ. ಹಾಗಾದರೆ ತ್ರಿಜ್ಯಾಂತರದ ಖಂಡದ ವಿಸ್ತೀರ್ಣ ಅಂತ ಹೇಳಿದ್ದಾರೆ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದ ಸೂತ್ರ ಏನು ಬರುತ್ತೆ ಹೇಳಿ? θ/360 ಡಿಗ್ರಿ ಇಂಟು ಪೈ R ವರ್ಗ ಅಂತ ಹೇಳ್ತೀವಿ, ಹೌದಾ? ಹಾಗಾದರೆ ಥೀಟಾ ಎಷ್ಟಿದೆ ನೋಡಿ ಮಕ್ಕಳೇ, ಇಲ್ಲಿ ನೋಡಿ, ಎರಡರ ಮಧ್ಯೆ ಈ ಭಾಗದನ್ನೇ ಕೇಳ್ತಾ ಇದ್ದಾರೆ. ಹಾಗಾದರೆ ಇಲ್ಲಿ ಕೋನ ಎಷ್ಟಿದೆ? 30 ಡಿಗ್ರಿ ಕೋನ ಇದೆ, ಹೌದಾ? ಹಾಗಾದರೆ 30 ಡಿಗ್ರಿ ಬೈ 360 ಇಂಟು ಪೈ, ಹಾಗೆ ಬರ್ಕೋತೀನಿ. ತ್ರಿಜ್ಯನ ಅವರೇ ಹೇಳ್ಬಿಟ್ಟಿದ್ದಾರೆ R ಅಂತಲೇ ತೊಗೊಳ್ಳಿ ಅಂತ. ಹಾಗಾದರೆ ನಾನು ಏನು ಮಾಡ್ತೀನಿ, R ವರ್ಗ ಅಂತ ಬರೀತೀನಿ. ನೋಡಿ ಇಲ್ಲಿ ಯಾವುದಾದ್ರೂ ಈ ಆನ್ಸರು ಇದೆನಾ ಅಂತ ಚೆಕ್ ಮಾಡಿ ನೋಡಿ. ಹಾಂ, ಇಲ್ಲಿದೆ ನೋಡಿ. ಇಲ್ಲಿ ನೋಡಿ ಮಕ್ಕಳೇ, ಅವರು CM ಸ್ಕ್ವೇರ್ನ ಮರ್ತಿಲ್ಲ. ಯಾಕಂದರೆ ವಿಸ್ತೀರ್ಣದಲ್ಲಿ ಲಾಸ್ಟಿಗೆ ಏನು ಮಾಡಬೇಕು, ಅದನ್ನು ಬರೀಲೇಬೇಕು ಕಂಪಲ್ಸರಿ. ನಾನು ಆವಾಗಲೇ ಹೇಳಿದ್ನಲ್ಲ, ಮರಿಬೇಡಿ ಅಂತ, ಅದನ್ನು ಬರೆದಿದ್ದಾರೆ. ಆಪ್ಷನ್ ಏನು ಬಂತು? C ಬಂತು. ಅರ್ಥ ಆಯ್ತಲ್ವ ಮಕ್ಕಳೇ? ಹಾಗಾದರೆ ನೆಕ್ಸ್ಟ್ ಕ್ವಶನ್ ಹೋಗೋಣ ನಾವು. ಇದರಲ್ಲಿ ಆಪ್ಷನ್ ಯಾವ್ದು ಬರುತ್ತೆ ಹೇಳಿ? B ಬರುತ್ತೆ ನೋಡಿ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಹೋಗೋಣ. 6 ಸೆಂಟಿಮೀಟರ್ ತ್ರಿಜ್ಯಾಂತವಿರುವ ಒಂದು ವೃತ್ತ ಚತುರ್ಭುಜದ ಕಂಸದ ಉದ್ದ ಅಂತ ಹೇಳಿದ್ದಾರೆ. ಹಾಗಂದರೆ ಏನು? ಇವಾಗ ನೋಡಿ, ಒಂದು ಏನಿರುತ್ತೆ ಅಂದರೆ ವೃತ್ತದ ಚತುರ್ಭುಜದ ಕಂಸ ಅಂತ ಹೇಳಿದ್ರೆ, ತ್ರಿಜ್ಯವಿರೋದು ಒಂದು ಚತುರ್ಭುಜ ಅಂದರೆ ಏನಂತ ಹೇಳ್ತೀವಿ ನಾವು? 4 ಭಾಗ ಅಂತ ಹೇಳ್ತೀವ, ಹೌದಾ? ಒಂದು ರೊಟ್ಟಿಲಿ 4 ಭಾಗ ಮಾಡ್ತೀವಲ್ಲ, ಅದನ್ನೇ ಹೇಳ್ತೀವಿ ನಾವು. ಹಾಗಾದರೆ ಅದು ಕಂಸ ಅಂತ ಹೇಳಿದ್ರಿ, 2πr ಅಂತ ಬರುತ್ತಾ ಅದ್ರ ಉದ್ದದ್ದು ಕಂಸದ್ದು. ಹಾಗಾದರೆ 2 1 2 2 ಆಗುತ್ತೆ. ಹಾಗಾದರೆ ಏನಾಗುತ್ತೆ? π 6/2 ಅಂತ ಬರುತ್ತೆ, ಹೌದಲ್ವ ಮಕ್ಕಳೇ? ಹಾಗಾದರೆ ನೋಡಿ ಯಾವ ಆಪ್ಷನ್ ಬರುತ್ತಂತೆ? ಸೆಂಟಿಮೀಟರ್ ಮುಂದೆ ಆಪ್ಷನ್ C ಬರುತ್ತೆ. ಅರ್ಥ ಆಯ್ತಲ್ವ? ಡೈರೆಕ್ಟ್ ಜಸ್ಟ್ ಕ್ವಶನ್ನ ಅರ್ಥ ಮಾಡ್ಕೊಂಡ್ರೆ ನಿಮ್ಗೇನಾಗುತ್ತೆ ಅಂದರೆ ಈಸಿಯಾಗಿ ಉತ್ತರ ಸಿಕ್ಬಿಡುತ್ತೆ. ಪ್ರಶ್ನೆನೇ ಕರೆಕ್ಟಾಗಿ ಅರ್ಥ ಮಾಡ್ಕೊತಾ ಇಲ್ಲ ಅಂದರೆ ನಿಮ್ಗೇನು ಅನಿಸುತ್ತೆ, ಓ ಇವ್ರೇನೇ ಹೇಳ್ತಾ ಇದ್ದಾರೆ, ನಂಗೆ ಅರ್ಥ ಆಗ್ತಿಲ್ಲ ಅಂತ ಅನಿಸುತ್ತೆ. ಗೊತ್ತಾಯ್ತಲ್ವ ಮಕ್ಕಳೇ? ನೆಕ್ಸ್ಟ್ ಹೋಗೋಣ. ಚಿತ್ರದಲ್ಲಿ ವೃತ್ತಖಂಡ APBಯ ವಿಸ್ತೀರ್ಣವು ಅಂತ ಹೇಳಿದ್ದಾರೆ. ಏನದು? ವೃತ್ತದ ವಿಸ್ತೀರ್ಣ ಮೈನಸ್ ಟ್ರಯಾಂಗಲ್ AOB ವಿಸ್ತೀರ್ಣ ಅಂತ ಹೇಳಿದ್ದಾರೆ. ತ್ರಿಭುಜ AOBದ ವಿಸ್ತೀರ್ಣ ಅಂತ ಹೇಳಿದ್ದಾರೆ. ಇವಾಗ ನೋಡಿ, ಚಿತ್ರದಲ್ಲಿ ವೃತ್ತಖಂಡ APBಯ ವಿಸ್ತೀರ್ಣ ಅಂದರೆ ನಮಗೆ ಬೇಕಾಗಿರೋ ಉತ್ತರ ಯಾವುದು? 1 ನಿಮಿಷ. ಇದ್ರ ವಿಸ್ತೀರ್ಣ ಕೇಳ್ತಾ ಇದ್ದಾರೆ ಅವರು. ಇದು ಇಷ್ಟರದ್ದು ವಿಸ್ತೀರ್ಣ ಬೇಕಂತವ್ರಿಗೆ, ಹೌದಾ? ಹಾಗಾದರೆ ಒಂದು ವೃತ್ತದ ವಿಸ್ತೀರ್ಣ ಅಂದರೆ ಟೋಟಲ್ ಇದು ಅಷ್ಟು ವೃತ್ತನ ವಿಸ್ತೀರ್ಣನ ಏನು ಮಾಡ್ತಾರೆ ಅಂದರೆ ಲಘು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅಂದರೆ ಇದನ್ನು ಏನು ಮಾಡ್ತಾರೆ, ಅದರಲ್ಲಿ ತೆಗಿತಾರಂತೆ. ಹಾಗಾದರೆ ಅವಾಗೇನಾಗುತ್ತೆ? ಇದ್ರದ್ದು ಸಿಗುತ್ತಾ? ಇಲ್ಲ. ಅವಾಗೇನಾಗುತ್ತೆ? ಈ ಜಾಗ ಮಾತ್ರ ಸಿಗುತ್ತೆ, ಇಲ್ಲೇನಿದೆ ಅಲ್ಲ ಇದಿಷ್ಟು ಸಿಗುತ್ತೆ, ಹೌದಲ್ವಾ? ಆದರೆ ನಮ್ಮನ್ನು ಕೇಳಿರೋದೇನು? ಈ ಭಾಗ. ಹಾಗಾಗಿ ಒಂದೇ ಆಪ್ಷನ್ ಏನಾಗುತ್ತೆ? ತಪ್ಪು ಅಂತ ಆಗುತ್ತೆ, ಹೌದಲ್ವಾ ಮಕ್ಕಳೇ? ಅದೇ ರೀತಿ ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಆಪ್ಷನ್ ಏನದು? ವೃತ್ತದ ವಿಸ್ತೀರ್ಣ. ಸೇಮ್ ವೃತ್ತದ ವಿಸ್ತೀರ್ಣ ಏನದು? ಹಾಂ, ಇದು ತ್ರಿಭುಜ AOB ವಿಸ್ತೀರ್ಣ ಅಂತ ಹೇಳಿದ್ರು ಒಂದೇದ್ದು ಆಪ್ಷನ್ನು. ಒಂದು ಇದು ವೃತ್ತದಲ್ಲಿ ಇದನ್ನು ಮಾತ್ರ ತೆಗೆದ್ವಿ ಅಂದರೆ ಏನಾಗುತ್ತೆ? ಈ ಭಾಗನೂ ಉಳಿಯುತ್ತೆ, ಈ ಭಾಗನೂ ಉಳಿಯುತ್ತೆ, ಹೌದಾ? ಹಾಗಾದರೆ ಆಪ್ಷನ್ 1 ಕೂಡ ತಪ್ಪಾಯಿತು, ಆಪ್ಷನ್ 2 ಕೂಡ ತಪ್ಪಾಯಿತು, ಹೌದಲ್ವಾ? ನೆಕ್ಸ್ಟ್ ಅದೇ ರೀತಿ ತ್ರಿಜ್ಯಾಂತರ ಖಂಡ OAPBಯ ವಿಸ್ತೀರ್ಣ ಅಂದರೆ ಇಲ್ಲೇನಿದೆ ಅಲ್ಲ ಇದ್ರಿಷ್ಟು ಅವಾಗ ಅದರಲ್ಲಿ ಏನು ಮಾಡ್ತೀನಿ ಅಂದರೆ ತ್ರಿಭುಜ AOBದ ವಿಸ್ತೀರ್ಣನ ತೆಗಿತಾರಂತೆ. ಹಾಗಂದರೆ ಇದ್ರದ್ದು ತೆಗಿತೀವಿ, ಹೌದಾ? ಇಷ್ಟರಲ್ಲಿ
ನಾ ಇದಿಷ್ಟು ತೆಗೆದೆ ಅಂದರೆ ಇದೇನಾಗುತ್ತೆ, ಉಳಿಯುತ್ತೆ ತಾನೆ, ನಮಗೆ ಬೇಕಾಗಿದ್ದು ಕೂಡ ಅದೇ ಭಾಗ. ಹಾಗಾದರೆ ಇದೇನಾಗಿರುತ್ತೆ, ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಹೌದಾ? ನೆಕ್ಸ್ಟ್ ಒನ್ ನೋಡೋಣ. ಏನದು? ವೃತ್ತದ ವಿಸ್ತೀರ್ಣ ಅಂದರೆ ಪೂರ್ತಿ ವೃತ್ತದಲ್ಲಿ ಅಧಿಕ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣನ ತೆಗಿತಾರಂತೆ. ಹಾಗಂದರೆ ಈ ಭಾಗನ ತೆಗಿತೀವಿ ನಾವು ಪೂರ್ತಿ ಒಂದು ವೃತ್ತದಲ್ಲಿ. ಆದರೆ ಇದಿಷ್ಟು ಉಳಿಯುತ್ತಲ್ವ, ಹಾಗಾದರೆ ಏನಾಗುತ್ತೆ ಮಕ್ಕಳೇ, ಅದು ಕೂಡ ಬರಲ್ಲ. ಹಾಗಂದ್ರೆ ಆಪ್ಷನ್ ಡಿನೂ ಏನಾಯಿತು, ತಪ್ಪಾಯಿತು. ಕರೆಕ್ಟ್ ಆನ್ಸರ್ ಯಾವುದಾಯ್ತು ಹಾಗಂದರೆ ಆಪ್ಷನ್ ಸಿ ಆಯಿತು. ಹೌದಲ್ವ ಮಕ್ಕಳೇ? ನೋಡಿ ಎಷ್ಟು ಕರೆಕ್ಟಾಗಿದೆ. ಜಸ್ಟ್ ಏನು ಮಾಡಬೇಕು, ಒಂದು ಸ್ವಲ್ಪ ಟೈಮ್ ತೊಗೊಂಡು ಏನು ಮಾಡಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಾಂದರೆ ಏನಾಗುತ್ತೆ, ಕನ್ಫ್ಯೂಷನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ ಅಲ್ವಾ? ನೆಕ್ಸ್ಟ್ ಹೋಗೋಣ. ಈ ಒಂದು ಅಂಕದ್ದು ಇಷ್ಟೊತ್ತಿನವರೆಗೂ ಏನು ಮಾಡಿದ್ವಿ ಅಂದರೆ, ಈಗ ಆಪ್ಷನ್ ಮಲ್ಟಿಪಲ್ ಚಾಯ್ಸ್ ಮಾಡಿದ್ವಲ್ಲ, ಇವಾಗ ಏನು ಮಾಡೋಣ ಅಂದರೆ ಒಂದು ಅಂಕದ ಪ್ರಶ್ನೆಗಳನ್ನು ಉತ್ತರಿಸೋದು. ಇಲ್ಲಿ ಡೈರೆಕ್ಟ್ ಕ್ವಶನ್ಸೇ ಇರುತ್ತೆ, ಜಾಸ್ತಿ ಏನು ಅಷ್ಟು ಕಾಂಪ್ಲಿಕೇಟ್ ಮಾಡಿ ಕೇಳಲ್ಲ. ಓಕೆನಾ? ತ್ರಿಜ್ಯದಲ್ಲಿ 0 ಕೇಂದ್ರವಿರುವ ವೃತ್ತದ ತ್ರಿಜ್ಯ 3.5 ಸೆಂಟಿಮೀಟರ್ ಮತ್ತು ಕೋನ 90 ಡಿಗ್ರಿ ಆಗಿದೆ. ಲಘು ವೃತ್ತ ಕಂಸದ ಉದ್ದವು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಏನಿಲ್ಲ ನೋಡಿ, ಇಲ್ಲಿ ಏನಂತ ಕೇಳಿದ್ದಾರೆ, ಲಘು ವೃತ್ತಖಂಡದ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ವೃತ್ತಖಂಡ ಅಂತಂದರೆ ಏನಂತ ಗೊತ್ತಾಗುತ್ತೆ ನಿಮಗೆ, 2πr ಅಲ್ವಾ? ಇವಾಗ ನೋಡಿ, θ/360 ಡಿಗ್ರಿ ಇಂಟು 2πr ಅಂತ ಹೇಳ್ತೀವಿ ನಾವು. ಹೌದಾ? ಹಾಗಂದರೆ θ ಅಂದರೆ ಎಷ್ಟು ಕೊಟ್ಟಿದ್ದಾರೆ ನೋಡಿ, ಕೋನ ಎಷ್ಟು, 90 ಡಿಗ್ರಿ. 90 ಡಿಗ್ರಿ ಬರ್ಕೋತೀನಿ ನಾನು, 360 ಕೆಳಗಡೆ. ಹೌದಾ? 2 π ಅಂದರೆ 22/7 ಅಂತೀವಿ. ಹೌದಾ? ಆರ್ ಅಂದರೆ ಎಷ್ಟು ಕೊಟ್ಟಿದ್ದಾರೆ, ತ್ರಿಜ್ಯ ಅಂದರೆ 3.5 ಕೊಟ್ಟಿದ್ದಾರೆ. ಹೌದಾ? ಹಾಗಾದರೆ ಅದನ್ನೇನು ತಗೋಬೋದು, 35/10 ಅಂತಲೂ ಬರ್ಕೋಬೋದು ನಾವು. ಹೌದಾ? ಬಿಂದುನ ಏನು ಮಾಡ್ಕೊಂಡೆ, ಭಿನ್ನರಾಶಿ ಇದರಲ್ಲಿ ಬರ್ಕೊಂಡೆ ನಾನು. ಹೌದಾ? ಹಾಗಾದರೆ 91 94 360. ಹೌದಾ? ಅದೇ ರೀತಿ 2 1 2 2 ಹೌದಲ್ವಾ? 7 1 7 5. ಹೌದಾ? 5 1 5 2. ಹೌದಲ್ವಾ? 2 1 2 11 11/2 ಅಂತನಾದರೂ ಬರೀರಿ, ಇಲ್ಲ 5.5 ಸೆಂಟಿಮೀಟರ್ ಅಂತನಾದರೂ ಬರೀರಿ. ಯಾವುದಾದ್ರೂ ಬರ್ಕೋಬೋದು. ಅರ್ಥ ಆಯ್ತಲ್ವ ಮಕ್ಕಳೇ? ನೋಡಿ ಎಷ್ಟು ಈಸಿ ಇದೆ. ಜಸ್ಟ್ ನಿಮಗೆ ಏನು ಮಾಡಿರಬೇಕು ಅಂದರೆ ಫಾರ್ಮುಲಾ ಗೊತ್ತಿರಬೇಕು. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಹೋಗೋಣ. ಏನದು? ಒಂದು ವೃತ್ತದ ವ್ಯಾಸವು 7 ಸೆಂಟಿಮೀಟರ್ ಆದರೆ ಅರ್ಧ ವೃತ್ತದ ಕಂಸದ ಉದ್ದವು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಏನಿಲ್ಲ, ಸಿಂಪಲ್ ಕ್ವಶನ್. ಒಂದು ವೃತ್ತದ ವ್ಯಾಸವು ಎಷ್ಟಿದೆ, 7. ಹಾಗಂದ್ರೆ ಏನು, ಡಿ. ಹೌದಾ? 7 ಸೆಂಟಿಮೀಟರ್. ಹಾಗಾದರೆ ಅರ್ಧ ವೃತ್ತ ಕಂಸದ ಉದ್ದವು ಅಂತ ಹೇಳಿದ್ದಾರೆ. ಹಾಗಾದರೆ ಅರ್ಧ ವೃತ್ತ ಕಂಸ ಅಂದರೆ ಹೆಂಗೆ ಹೇಳ್ತೀವಿ ನಾವು, 2πr ಅಂತ ಹೇಳ್ತೀವ. ಹೌದಾ? ಹಾಗಾದರೆ ಇಲ್ಲೇನಿದೆ, ಡಿ ಅಂತ ಇದೆ. ಪೈ ಮತ್ತು 2r ಅಂದರೆ ಎಷ್ಟಾಯಿತು, ಡಿ ಅಂತ ಆಯಿತು. ಎಷ್ಟಾಗುತ್ತೆ ಮಕ್ಕಳೇ? ಪೈ ಇಂಟು ಡಿ ಎಷ್ಟಾಯಿತು, 22/7 ಇಂಟು 7. 7 7 ಕ್ಯಾನ್ಸಲ್ ಆಯಿತು, 22 ಉಳೀತು. ಆದರೆ ಅವ್ರು ಏನು ಕೇಳಿದ್ದಾರೆ ಇಲ್ಲಿ ನಮ್ಮನ್ನು, ಇಲ್ಲಿ ನೋಡಿ ಅರ್ಧ ವೃತ್ತ ಅಂತ ಹೇಳಿದ್ದಾರೆ. ಹಾಗಾದರೆ ಇದು ಬಂದಿರೋ ಉತ್ತರದಲ್ಲಿ ಏನು ಮಾಡಬೇಕು, ಅರ್ಧ ಮಾಡಬೇಕಾ ನಾವು. ಡಿವೈಡೆಡ್ ಬೈ ಏನು ಮಾಡೋಣ, 2 ಮಾಡೋಣ. ಹಾಗಾದರೆ ಎಷ್ಟು ಬರುತ್ತೆ, 11 ಸೆಂಟಿಮೀಟರ್ ಅಂತ ಬರುತ್ತೆ. ಹೌದಲ್ವಾ? ಫಸ್ಟ್ ಏನು ಮಾಡಿದೆ ಅಂದರೆ ಪೂರ್ತಿ ವೃತ್ತದ ಕಂಡಿಡಿದೆ, ಆಮೇಲೆ ಅರ್ಧ ವೃತ್ತ ಅಂತ ಹೇಳಿದ್ದಕ್ಕೆ ಬಂದಿದ್ದು ಉತ್ತರನ 2ರಿಂದ ಏನು ಮಾಡಿದೆ, ಭಾಗ ಮಾಡಿದೆ. ಅವಾಗ ಏನಾಯಿತು ಅಂದರೆ ನಮಗೆ ಕೊನೆಯ ಉತ್ತರ ಬಂತು. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟು ಒಂದು ವೃತ್ತದ ವಿಸ್ತೀರ್ಣ ಮತ್ತು ಪರದಿಗಳು ಸಾಂಖ್ಯಾತಿಕವಾಗಿ ಸಮಾನವಾಗಿದೆ, ಹಾಗಾದರೆ ವೃತ್ತದ ತ್ರಿಜ್ಯವು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಏನಿಲ್ಲ, ಸಿಂಪಲ್. ವಿಸ್ತೀರ್ಣ ಮತ್ತು ಪರದಿ ಸೂತ್ರ ಎರಡು ಆವಾಗಲೇ ನಾನು ಬರೆದಿದ್ದೆ. ಏನದು ವಿಸ್ತೀರ್ಣ ಸೂತ್ರ ಅಂದರೆ ಏನಾಗುತ್ತೆ, π6 ವರ್ಗ. ಪರದಿ ಅಂದರೆ ಏನಾಗುತ್ತೆ ಹೇಳಿ ಮಕ್ಕಳೇ, 2π6 ಅಂತ ಆಗುತ್ತೆ. ಹೌದಾ? ಸಾಂಖ್ಯಾತಿಕವಾಗಿ ಸಮವಾಗಿದೆ ಅಂತ ಅವರೇ ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ನಾನು ಏನು ಮಾಡಿದೆ, ಇದ್ರ ಸಮ ಅಂದರೆ ವಿಸ್ತೀರ್ಣದ ಸಮ ಪರದಿ ಅಂತ ನಾನು ಬರ್ಕೊಂಡಿದ್ದೀನಿ. ಆಯಿತಾ? ಹಾಗಾದರೆ ಪೈ ಈ ಕಡೆ ಪೈ ಇದೆ, ಎರಡು ಕಡೆನೇ ಏನು ಮಾಡ್ತೀನಿ, ಕ್ಯಾನ್ಸಲ್ ಮಾಡ್ತೀನಿ. ಹೌದಾ? ಈ ಕಡೆ 2 ಆರ್ ಇದೆ, ಆ ಕಡೆ 1 ಆರ್ ಇದೆ. ಹಾಗಾಗಿ ಈ ಕಡೆ 1 ಆರ್, ಈ ಕಡೆ 1 ಆರ್ನ ಕ್ಯಾನ್ಸಲ್ ಮಾಡ್ತೀನಿ. ಹೌದಾ? ಈ ಕಡೆ ಏನು ಉಳೀತು ನೋಡಿ, 6 ಉಳೀತಾ. ಆ ಕಡೆ ಏನು ಉಳೀತು, 2 ಉಳೀತು. ಹಾಗಾದರೆ ತ್ರಿಜ್ಯ ಎಷ್ಟು ಅಂತ ಬಂತು ಇವಾಗ, 2 ಸೆಂಟಿಮೀಟರ್. ಹೌದಲ್ವಾ? ನೋಡಿ ಲಾಸ್ಟಿಗೆ ಅವ್ರು ಕೇಳಿರೋದು ಕೂಡ ಏನು, ಹಾಗಾದರೆ ವೃತ್ತದ ತ್ರಿಜ್ಯವನ್ನು ಕಂಡುಹಿಡಿಯಿರಿ. ನಮಗೆ ಸಿಕ್ಕಿದ್ದು ಕೂಡ ಏನು, ತ್ರಿಜ್ಯ. ನೋಡಿ ಎಷ್ಟು ಸಿಂಪಲ್ ಆಗಿದೆ ಅಲ್ವಾ, ಒಂದೇ ಸ್ಟೆಪ್ಪು. ಅರ್ಥ ಆಯ್ತಲ್ವ ನಿಮಗೆ? ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಒಂದು ವೃತ್ತವನ್ನು 8 ಸಮಭಾಗವನ್ನಾಗಿ ಮಾಡಿದೆ. ಉಂಟಾದ ಪ್ರತಿ ತ್ರಿಜ್ಯಾಂತರ ಖಂಡದ ಕೇಂದ್ರ ಕೋನವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಅಂದರೆ ಈಗ ಒಂದು ವೃತ್ತ ಆಯ್ತು, ನಾನು ತಗೋತೀನಿ. ಹೌದಾ? ಇದನ್ನೇನು ಮಾಡೋದು ಅಂದರೆ 8 ಭಾಗ ಮಾಡಬೇಕಂತ.
ನೋಡಿ 8 ಭಾಗ ಮಾಡ್ತೀನಿ ನಾನು ಇವಾಗ. 1 2 3 4 5 6 7 8 ಎಲ್ಲ ಸಮನಾಗಿ, ಇಲ್ಲಿ ನೋಡೋಕ್ಕೆ ಸ್ವಲ್ಪ ಹೆಚ್ಚು ಕಮ್ಮಿ ಅನ್ಸ ಸಮವಾಗಿ ಭಾಗ ಮಾಡಿದ್ದೀವಿ ಅಂತ ತಗೊಳ್ಳೋಣ. ಹಾಗಾದರೆ ಪ್ರತಿ ತ್ರಿಜ್ಯಾಂತರ ಖಂಡದ ಕೇಂದ್ರ ಕೋನವನ್ನು ಕಂಡುಹಿಡಿಯಿರಿ. ಹಾಗಂದರೆ ಇದ್ರ ಕೋನ ಕಂಡುಹಿಡಿಬೇಕು. ಪ್ರತಿಯೊಂದು ಸಮಾನವಾಗೇ ಇರುತ್ತೆ. ಸಮಾನವಾಗಿ ನಾವೇನು ಮಾಡಿದ್ವಿ, ಭಾಗ ಮಾಡಿದ್ವಿ. ಹಾಗಾದರೆ ಅದ್ರ ಕೋನ ಎಷ್ಟು ಅಂತ ಕೇಳಿದರೆ ತುಂಬಾ ಸಿಂಪಲ್ಲು. ಒಂದು ವೃತ್ತದಲ್ಲಿ ಟೋಟಲ್ ಎಷ್ಟು ಕೋನ ಇರುತ್ತೆ? ಪೂರ್ತಿ ಒಂದು ಕೋನ ಹಿಂಗೆ ತಿರುಗಿಸಿ ಬಂದ್ವಿ ಅಂದರೆ ಎಷ್ಟಿರುತ್ತೆ? ಅದು 360 ಡಿಗ್ರಿ ಇರುತ್ತೆ. ಹೌದಾ? ಹಾಗಾದರೆ ಇದನ್ನು ಎಷ್ಟು ಭಾಗವನ್ನು ಮಾಡಿದ್ವಿ? ಒಂದು ವೃತ್ತನ 8 ಭಾಗ ಮಾಡಿದ್ವಿ. ಹಾಗಂದ್ರೆ ನಾನು ಏನು ಮಾಡ್ತೀನಿ, 8ರಿಂದ ಭಾಗ ಮಾಡ್ತೀನಿ. ಹೌದಾ? 8 1 8 4. ಹೌದಾ? ಎಷ್ಟು ಉಳಿತು? 4 ಉಳಿತು. 40 ಆಯಿತು. 45 ಡಿಗ್ರಿ ಕೋನ ಆಯಿತು. ಪ್ರತಿಯೊಂದು ಭಾಗದ ಕೇಂದ್ರ ಕೋನ ಎಷ್ಟಾಗಿರುತ್ತೆ? 45 ಡಿಗ್ರಿ ಆಗಿರುತ್ತೆ. ಇಷ್ಟೇ ಆನ್ಸರು. ಇದು ಕೂಡ ಎಷ್ಟು, ಒಂದೇ ಒಂದು ಸ್ಟೆಪ್ಪು. ಜಸ್ಟ್ ಕ್ವಶನ್ ಏನು ಮಾಡಬೇಕು, ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ನಿಮಗೇನಾಗ್ಬಿಡುತ್ತೆ ಅಂದರೆ ಆರಾಮಾಗಿ ಏನು ಮಾಡೋದು, ಲೆಕ್ಕನ ಸಾಲ್ವ್ ಮಾಡ್ಬೋದು. ಓಕೆ ಅಲ್ವಾ? ನಿಮಗೆ ನೆಕ್ಸ್ಟ್ ಅರ್ಥ ಆಯ್ತಲ್ವಾ? 2 ಅಂಕದ ಪ್ರಶ್ನೆಗಳನ್ನು ಉತ್ತರಿಸಿ ಅಂತ ಇದೆ. ಏನದು? 4 ಸೆಂಟಿಮೀಟರ್ ತ್ರಿಜ್ಯವಿರುವ ಒಂದು ವೃತ್ತದಲ್ಲಿ ಒಂದು ವೃತ್ತಕಂಸವು ವೃತ್ತ ಕೇಂದ್ರದಲ್ಲಿ 45 ಡಿಗ್ರಿ ಕೋನವನ್ನು ಉಂಟು ಮಾಡಿದೆ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ತುಂಬಾ ಸಿಂಪಲ್ಲು. ಈಗೇನು ಕೊಟ್ಟಿದ್ದಾರೆ? 4 ಸೆಂಟಿಮೀಟರ್ ತ್ರಿಜ್ಯವಿರುವ ಅಂತ ಹೇಳಿಬಿಟ್ಟಿದ್ದಾರೆ. ಹಾಗಂದರೆ ಆರ್ ಎಷ್ಟು ಬಂತು? 4 ಸೆಂಟಿಮೀಟರ್ ಬಂತು. ಹೌದಲ್ಲ? ಒಂದು ವೃತ್ತದಲ್ಲಿ ಒಂದು ವೃತ್ತಕಂಸವು ವೃತ್ತ ಕೇಂದ್ರವು 45 ಡಿಗ್ರಿ ಕೋನ ಇದೆ. ಹಾಗಾದರೆ ಏನಾಯಿತು? ಟೀಟಾ ಎಷ್ಟು ಬಂತು? 45 ಡಿಗ್ರಿ ಬಂತು. ಹೌದಲ್ವಾ? ಅದೇ ರೀತಿ ಉಂಟು ಮಾಡಿದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದ ಸೂತ್ರ ಏನು ಬರುತ್ತೆ ನೋಡೋಣ. ಏನದು? ಟೀಟಾ ಬೈ 360 ಡಿಗ್ರಿ ಇಂಟು ಪೈ 6 ವರ್ಗ ಅಂತ ಹೇಳ್ತೀವಿ ನಾವು. ಹೌದಾ? ಟೀಟಾ ಅಂದರೆ ಎಷ್ಟು ತೊಗೊಂಡಿದ್ವಿ? 45 ಡಿಗ್ರಿ ತೊಗೊಂಡಿದ್ವಿ. 45 ಡಿಗ್ರಿ 360 ಇಂಟು ಪೈ ಅಂದರೆ ಎಷ್ಟು? ಇಲ್ಲಿ ಅವರೇ ಹೇಳ್ಬಿಟ್ಟಿದ್ದಾರೆ 3.14 ಅಂತ ತೊಗೊಳ್ಳಿ ಅಂತ. 3.14 ತೊಗೊಳ್ಳಿ ಅಂತ ಹೇಳಿದ್ದಾರೆ. ಅದನ್ನು ತೊಗೊಂಡಿದ್ದೀನಿ. ಆರ್ ಅಂದರೆ ಎಷ್ಟು ಅಂತಿತ್ತು? 4 ಸೆಂಟಿಮೀಟ್ರ್ ಇಂತು 4 4 ಎಷ್ಟಾಗುತ್ತೆ? 16 ಆಗುತ್ತೆ. ನಾನು 16 ತೊಗೋತಾ ಇದ್ದೀನಿ ಇಲ್ಲಿ. ಹೌದಲ್ವಾ? ಹಾಗಾದರೆ 45 1 45 8. ಹೌದಲ್ವಾ? 45 8 ಎಷ್ಟು? 360. ಹೌದಾ? ಹಾಗಾದರೆ 8 1 8 2 ಬರುತ್ತಾ? ಇಲ್ಲಿ 16 ಇದೆ. ಹೌದಾ? 2 ಇಂಟು 3.14. ಹೌದಾ? ಹಾಗಾದರೆ ಎಷ್ಟಾಯಿತು? 6.28 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಹೇಳಬೇಕು. ಯಾಕೆ ಅಂತಂದರೆ ವಿಸ್ತೀರ್ಣ ಅಂತ ಹೇಳಿದ್ದಾರೆ. ಹೌದಲ್ವಾ? ನೋಡಿ ಎಷ್ಟು ಈಸಿಯಾಗಿದೆ ಕ್ವಶನ್ನು. ಅರ್ಥ ಆಯ್ತಲ್ವ? ಅದಕ್ಕೆ ಮಕ್ಕಳೇ ನೀವು ಕೆಲವೊಬ್ರು ಏನು ಮಾಡ್ತಾಯಿದ್ರಿ, ಕಮೆಂಟ್ಸ್ ಹಾಕ್ತಾಯಿದ್ರಿ, ನಮಗೆ ಗಣಿತ ಹೆಂಗೆ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಮೇಡಮ್, ಹೆಂಗೆ ಓದಬೇಕು ಏನು. ಏನಿಲ್ಲ, ಕೊಟ್ಟಿರೋ ಪ್ರಶ್ನೆ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಅವ್ರು ಏನು ಕೊಟ್ಟಿದ್ದಾರೆ ಅಂತ ಬರ್ಕೋಬೇಕು. ಯಾವ ಸೂತ್ರದಿಂದ ನಾವು ಮಾಡ್ಬೋದು ಅನ್ನೋದನ್ನ ಬರ್ಕೋಬೇಕು. ಅಲ್ಲಿಗೆ ಅರ್ಧ ಕೆಲಸ ಮುಗಿದೋಯ್ತು. ಆಮೇಲೆ ಆ ಸೂತ್ರಕ್ಕೆ ಕೊಟ್ಟಿರುವನ್ನೆಲ್ಲದನ್ನು ಅದಕ್ಕೆ ಹಾಕ್ಬಿಟ್ಟು ಏನು ಮಾಡ್ಬೋದು, ಲೆಕ್ಕ ಮಾಡ್ತಾ ಹೋಗ್ಬಿಟ್ರೆ ತುಂಬಾ ಈಸಿ ಮಕ್ಕಳೇ. ಗಣಿತ ತುಂಬ ಕಷ್ಟನೇ ಅಲ್ಲ. ನಿಮಗೆ ಅರ್ಥ ಮಾಡಿಕೊಂಡ್ರೆ ತುಂಬ ಸುಲಭವಾಗಿ ಏನು ಮಾಡ್ಬೋದು, ಬಿಡಿಸ್ಬೋದು. ಅರ್ಥ ಆಯ್ತಲ್ಲ? ಒಂದೇ ಒಂದು ಅದಕ್ಕೆ ಅಂದರೆ ನೀವು ಕರೆಕ್ಟಾಗಿ ಗಣಿತ ಮಾಡಬೇಕು ಅಂದರೆ ಒಂದೇ ಒಂದು ಸೊಲ್ಯೂಷನ್ ಏನಂದರೆ ಯಾವಾಗಲೂ ಏನು ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಓದಬಾರ್ದು ಗಣಿತನ. ನೀಟಾಗಿ ಏನು ಮಾಡಬೇಕು, ಕೂತ್ಕೊಂಡು ಕ್ವಶನ್ನ ನೋಡಬೇಕು, ಕೈಯಿಂದ ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಪಕ್ಕಾ ಗಣಿತಕ್ಕೆ 100ಕ್ಕೆ 100 ತೊಗೋಬೋದು ನೀವು. ಅರ್ಥ ಆಯ್ತಲ್ವ? 100ಕ್ಕೆ 100 ಹೆಂಗೆ ತೊಗೋಬೇಕು ಅನ್ನೋದು ಕೂಡ ಒಂದು ವೀಡಿಯೋ ಮಾಡೋಣ. ಬೇಕಿದ್ರೆ ನೀವು ಹೇಳಿ ಕಮೆಂಟ್ ಮಾಡಿ. ಪಕ್ಕಾ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಏನು ಮಾಡೋಣ, ಹೇಗೆ 100ಕ್ಕೆ 100 ಔಟ್ ಆಫ್ 4 ತೊಗೊಳ್ಳೋದು ಮ್ಯಾಥ್ಸ್ ಅಂತ ನಾನು ತೋರಿಸ್ತೀನಿ ನಿಮಗೆ. ಓಕೆ ಅಲ್ಲ? ಹಾಗಾದರೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ಏನದು? 2 ವೃತ್ತಗಳು C1 ಮತ್ತು C2 ವಿಸ್ತೀರ್ಣಗಳನ್ನು ಕ್ರಮವಾಗಿ 95 ಸೆಂಟಿಮೀಟರ್ ಸ್ಕ್ವೇರ್ ಮತ್ತು 62 ಸೆಂಟಿಮೀಟರ್ ವರ್ಗ ಆಗಿದೆ. C1 ಮತ್ತು C2 2 ವೃತ್ತಗಳು ವಿಸ್ತೀರ್ಣ ಮೊತ್ತಕ್ಕೆ ಸಮನಾಗಿ ವಿಸ್ತೀರ್ಣವನ್ನು ಹೊಂದಿರುವ C3 ವೃತ್ತದ ತ್ರಿಜ್ಯವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಹೌದಾ? ಹಾಗಾದರೆ ಮೊದಲೇನಂತ ಹೇಳಿದರೆ C1 ಮತ್ತು C2 ಎರಡರದ್ದು ವಿಸ್ತೀರ್ಣನ ನಾವು ಕೂಡಿಸಿದಾಗ ಬರುವಂಥ ಉತ್ತರ ಏನಿರುತ್ತಲ್ಲ ಅದು C3ಯ ವಿಸ್ತೀರ್ಣ ಆಗಿರುತ್ತಂತೆ. ಅದನ್ನು ಏನು ಮಾಡಬೇಕು ಅಂದರೆ ಅದನ್ನು ಯೂಸ್ ಮಾಡಿಕೊಂಡು ನಾವೇನು ಮಾಡಬೇಕು, ತ್ರಿಜ್ಯವನ್ನು ಕಂಡುಹಿಡಬೇಕು. ಅದ್ರ ತ್ರಿಜ್ಯ ಅಂದರೆ C3ನ ತ್ರಿಜ್ಯ ಕಂಡುಹಿಡಬೇಕಂತೆ. ನೋಡೋಣ. ಹಾಗಾದರೆ C1 ಎಷ್ಟಿದೆ? 92. ಹೌದಾ? ಅದೇ ಥರ C2 ಎಷ್ಟಿದೆ ನೋಡಿ? 62. ಎರಡನ್ನ ಮಾಡಿಸಿ ಕೂಡಿಸ್ಬೋದು. ಅದ್ರವಾಗ ಏನಾಗುತ್ತಂತೆ C3 ಇದು ಬರುತ್ತಂತೆ ವಿಸ್ತೀರ್ಣ. ಹೌದಾ? ಹಾಗಾದರೆ ಎಷ್ಟು ಬಂತು? 2 4 6 ಪ್ಲಸ್ 9 ಅಂದರೆ 154 ಆಯಿತು. ಹೌದಲ್ವಾ? ಹಾಗಾದರೆ C3 ವಿಸ್ತೀರ್ಣ ಎಷ್ಟು ಬಂತು? 154 ಬಂತು. ಹಾಗಾದರೆ ಅದ್ರ ಸೂತ್ರ ಏನು ಬರುತ್ತೆ? ಪೈ 6 ವರ್ಗ ಅದೆಷ್ಟು? 154. ಹೌದಲ್ವಾ? 6 ವರ್ಗ 154. ಪೈ ಅಂದರೆ ಏನಂತ ಬರ್ಕೊತೀವಿ?
22/7 ಅಂತ ಬರ್ಕೊತೀವಿ. ಆದರೆ ಇಲ್ಲಿ 7/22 ಆಗುತ್ತೆ. ಈ ಕಡೆ ಕಳಿಸಿದ್ದೀನಲ್ಲ ಅದಕ್ಕೆ. ಹೌದಾ, 22 1 22 7 ಸೇಮ್ 6 49 7 7 49 ಆಗುತ್ತೆ. ಹಂಗೆ 49 ಆಯ್ತು. ಇದು ಎಷ್ಟಾಯಿತು? 7 ಆಯ್ತು. ಹಾಗಾದರೆ ತ್ರಿಜ್ಯ ಎಷ್ಟು ಬಂತು? 6 7 ಸೆಂಟಿಮೀಟರ್ ಬಂತು. ಅರ್ಥ ಆಯ್ತಲ್ವ ಮಕ್ಕಳೇ? ನೋಡಿ ಎಷ್ಟು ಸಿಂಪಲ್ ಆಗಿದೆ. ಜಸ್ಟ್ ಕ್ವಶನ್ನ ಅರ್ಥ ಮಾಡ್ಕೊಂಬಿಟ್ರೆ ತುಂಬ ಕಷ್ಟನೇ ಇಲ್ಲ. 2 ಸ್ಟೆಪ್ಸ್ ಇರುತ್ತೆ ಅಷ್ಟೇ, ಅರ್ಥ ಮಾಡ್ಕೋಬೇಕು. ಒಂದು ಗಡಿಯಾರದಲ್ಲಿ, ಓಕೆನಾ, ಒಂದು ಗಡಿಯಾರದಲ್ಲಿ ನಿಮಿಷದ ಮುಳ್ಳಿನ ಉದ್ದ 14 ಸೆಂಟಿಮೀಟರ್ ಆಗಿದೆ. 10 ನಿಮಿಷದಲ್ಲಿ ಆ ಮುಳ್ಳು ಕ್ರಮಿಸಿದ ಜಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಈಗ ನಾನು ಏನು ಮಾಡ್ತೀನಿ ಅಂದರೆ ಒಂದು ಗಡಿಯಾರ ತೊಗೋತೀನಿ. 1 2 3 ಒಂದು ನಿಮಿಷ ಮಕ್ಕಳೇ. ನೋಡಿ ಗಡಿಯಾರ ತೊಗೋತಾ ಇದ್ದೀನಿ ನಾನು. ಹೌದಲ್ವಾ? 12 3 6 9 ಇರುತ್ತೆ. ಆಮೇಲೆ 1 2 3 4 5 6 7 8 9 10 11 12 ಅಂತ 12 ಭಾಗ ಮಾಡ್ತೀನಿ. ಒಂದು ವೃತ್ತನ 12 ಭಾಗ ಮಾಡಿದ್ವಿ ಅಂದ್ರೆ ಅರ್ಥ ಏನಾಗುತ್ತೆ ನೋಡಿ. 360 ಡಿಗ್ರಿನ ನಾನು 12 ಭಾಗ ಮಾಡ್ತೀನಿ. ಎಷ್ಟಾಗುತ್ತೆ? ಪ್ರತಿ ಕೋನ 30 ಡಿಗ್ರಿ ಇರುತ್ತೆ. ಹೌದಾ? ಹಾಗಾದರೆ ಆ ಮುಳ್ಳು ಏನು ಮಾಡಿದೆ? ದೊಡ್ಡ ಮುಳ್ಳು ಅಂತ ಹೇಳಿದ್ದಾರೆ. ದೊಡ್ಡ ಮುಳ್ಳು ಅಭ್ಯಾಸಾಗಿ ಏನಿರುತ್ತೆ, ಆ ಗಡಿಯಾರದ ಟಚ್ ಮಾಡ್ತಾನೆ ಇರುತ್ತೆ. ಹಾಗಾದರೆ ಅದನ್ನ ಏನಂತ ಮಾಡ್ಬೋದು? ತ್ರಿಜ್ಯ ಅಂತ ತೊಗೋಬೋದು. ಹಾಗಾದರೆ 14 ಸೆಂಟಿಮೀಟರ್ನ ಏನಂತ ಮಾಡ್ತೀನಿ? ತ್ರಿಜ್ಯ ಅಂತ ತೊಗೋತೀನಿ. ತೀಟಾ ಎಷ್ಟು ಬಂತು ನಮಗೆ? 30 ಡಿಗ್ರಿ ಕೋನ ಬಂತು. ಹೌದಲ್ವಾ? ಈಗ ಇಲ್ಲಿಂದ ಮುಳ್ಳು ಏನು ಮಾಡಿದೆ ಅಂದರೆ ಇಲ್ಲಿವರೆಗೂ ಚಲಿಸಿದೆ ಅಂತೆ, ಅಂದರೆ 10 ನಿಮಿಷ ಹೋಗಿದೆ. ಹಾಗಾದರೆ ಕೋನ ಎಷ್ಟಾಗುತ್ತೆ? ಇಲ್ಲಿಗೆ 30 ಆಕ್ಕಿತ್ತು, ಇಲ್ಲಿ ಬಂದರೆ ಎಷ್ಟಾಗುತ್ತೆ? 60 ಆಗುತ್ತೆ. ಹಾಗಾದರೆ 30 + 30 ಎಷ್ಟಾಯಿತು ನೋಡಿ ಮಕ್ಕಳೇ? 60 ಡಿಗ್ರಿ ಕೋನ ಆಯಿತು. ಹೌದಲ್ವಾ? ಹಾಗಾದರೆ ಅವ್ರು ಏನು ಹೇಳಿದರೆ? ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಹಾಗಾದರೆ ಏನು ಬರುತ್ತೆ? ತೀಟಾ ಬೈ 360 ಡಿಗ್ರಿ ಪೈ r ವರ್ಗ ಅಂತ ಹೇಳ್ತೀವಿ. ಹೌದಾ? ತೀಟಾ ಅಂದರೆ ಎಷ್ಟಾಗುತ್ತೆ? 60. ಇಲ್ಲಿ ಬರಿಲ್ಲ, ಒಂದು ನಿಮಿಷ. 60/360 ಇಂಟು ಪೈ ಅಂದರೆ ಎಷ್ಟು ಅಂತ ಹೇಳ್ತಿದ್ವಿ? 22/7. ಆರ್ ಅಂದರೆ ಎಷ್ಟು ಬಂತು? 14 ಬಂದಿದೆ. 14 ಇಂಟು 14 ಅಂತ ತೊಗೋತೀನಿ ನಾನು. ಹೌದಲ್ವಾ? 61 66 360. ಹೌದಲ್ವಾ? 7 1 7 2. ಹೌದಲ್ವಾ? 2 1 2 3. ಹೌದಲ್ವಾ? 22 ಇಂಟು 14/3 ಎಷ್ಟು ಬರುತ್ತೆ ನೋಡಿ. ಗುಣಾಕಾರ ಎಲ್ಲ ಮಾಡಿ ಭಾಗಾಕಾರ ಮಾಡಿ ಅವಾಗ ಎಷ್ಟು ಉತ್ತರ ಬರುತ್ತೆ ಅದೇ ಉತ್ತರನೇ ಏನಾಗಿರುತ್ತೆ ಅಂದರೆ ಇದ್ರ ಫೈನಲ್ ಉತ್ತರ ಆಗಿರುತ್ತೆ. ಅರ್ಥ ಆಯ್ತಾ? ಅಷ್ಟೇ. ನೆಕ್ಸ್ಟ್ ಕ್ವಶನು. 20 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತ ಚತುರ್ಭುಜಾಕಾರದ ವಿಸ್ತೀರ್ಣವನ್ನು ಹಾಗೂ ಆ ಚತುರ್ಭುಜದ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇವಾಗ ನೋಡಿ ಇಲ್ಲಿ ತೊಗೋತೀನಿ ನಾನು. ಹೌದಾ? 20 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತದ ಚತುರ್ಭುಜಾಕಾರದ ವಿಸ್ತೀರ್ಣ ಅಂತ ಹೇಳಿದ್ದಾರೆ. ಹಾಗಾದರೆ ಅರ್ಧ ಅಲ್ಲ, ಇಷ್ಟೇ. ಹೌದಲ್ವಾ ಮಕ್ಕಳೇ? ಹಾಗಾದರೆ ಅಷ್ಟೇ. ಅದನ್ನು ಏನು ಮಾಡಬೇಕು ಅಂದ್ರೆ ಫಸ್ಟ್ ಏನು ಮಾಡ್ಬೋದು? ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ ವಿಸ್ತೀರ್ಣ ಸೂತ್ರ ಏನು? ಪೈ r ವರ್ಗ ಅಂತ ಹೇಳ್ತೀವಿ. ಇದೇನಾಗಿದೆ? ಒಂದು ವೃತ್ತದಲ್ಲಿ 4 ಭಾಗ ಮಾಡ್ದೆ ಬರುವಂಥ ಒಂದು ಭಾಗ. ಹಾಗಾದರೆ ಇದನ್ನೇನು ಮಾಡ್ತೀನಿ ನಾನು? 4ರಿಂದ ಭಾಗಾಕಾರ ಮಾಡ್ತೀನಿ. ಹೌದಾ? ಹಾಗಾದರೆ ತ್ರಿಜ್ಯ ಎಷ್ಟು ಕೊಟ್ಟಿದ್ದಾರೆ? 20 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಅದನ್ನು ಬರ್ಕೊಳ್ಳೋಣ. 22/7. 22/7 ಅಂತ ಬೇಡ, ಬರೀ ಪೈ ಅಂತಲೇ ಬರ್ಕೋತೀನಿ. ಆರ್ ಎಷ್ಟು ಬಂದಿದೆ? 20 ವರ್ಗ ಅಲ್ವಾ? 2 ಸತಿ ಬೈ 4 ಅಲ್ವಾ? 4 4 1 4 5 5 ಇಂಟು 20 ಎಷ್ಟಾಯಿತು? 100 ಪೈ ಆಯಿತು. ಅರ್ಥ ಆಯ್ತಲ್ವ ಮಕ್ಕಳೇ? ಅದೇ ರೀತಿ ನೆಕ್ಸ್ಟ್ ಏನಂತ ಹೇಳಿದರೆ ಇದು ಏನಾಯಿತು? ಚತುರ್ಭುಜಾಕಾರದ ವಿಸ್ತೀರ್ಣ. ಅದೇ ಥರ ಆ ಚತುರ್ಭುಜಾಕಾರದ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಸುತ್ತಳತೆಯನ್ನು ಕಂಡುಹಿಡಿಬೇಕಂತೆ. ಏನಾಯಿತು? ಪೈ ಆರ್ 2πr ಅಂತ ಹೇಳ್ತೀವಲ್ಲ ನಾವು. 2πr ಅಂದರೆ ಎಷ್ಟಾಗುತ್ತೆ? 2 ಇಂಟು ಪೈ ಅಂದರೆ ಎಷ್ಟಾಗುತ್ತೆ? ಪೈ ಅಂತಲೇ ಇಟ್ಕೊಳ್ಳೋಣ ನಾವು. ಇಂಟು 6 ಅಂದರೆ ಎಷ್ಟು ಬಂತು? 20 ಬಂತು. ಬೈ ಚತುರ್ಭುಜಾಕಾರ ಅಂದರೆ ಏನಾಗುತ್ತೆ? 4ರಿಂದ ಮತ್ತೇನು ಮಾಡ್ತೀನಿ? ಭಾಗ ಮಾಡ್ತೀನಿ. 4 4 1 4 5 ಎಷ್ಟು ಬಂತು? 10 ಪೈ ಬಂತು. ಇದೇನಾಗಿರುತ್ತೆ? ಬರೀ ಇಲ್ಲಿದಾಗಿರುತ್ತೆ ಸುತ್ತಳತೆ. ಹಾಗಾದರೆ ನಮಗೇನು ಬೇಕು? ಇದು ಮತ್ತು ಇದೂ ಬೇಕಲ್ವಾ? ಹಾಗಾದರೆ ಅದನ್ನೇನಂತ ಕರಿತೀವಿ ನಾವು? ತ್ರಿಜ್ಯ ಅಂತ ಕರಿತೀವಿ. ಹಾಗಾದರೆ ಪ್ಲಸ್ ಏನು ಮಾಡ್ತಾಯಿದ್ದೀನಿ? 2 ತ್ರಿಜ್ಯ ಮಾಡ್ತಾಯಿದ್ದೀನಿ. 10 ಪೈ ಪ್ಲಸ್ 2 ಇಂಟು ತ್ರಿಜ್ಯ ಅಂದರೆ ಎಷ್ಟು ಕೊಟ್ಟಿದ್ದಾರೆ? 20 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಹೌದಲ್ವಾ? ಹಾಗಾದರೆ ಅದೇನಾಯಿತು? 40 ಆಯಿತು. ಸಾರಿ 20 ಆಯಿತು. 20 ಇಂಟು 2 40 ಆಯಿತು. ಟೋಟಲ್ ಎಷ್ಟು ಬಂತು? 10 ಪೈ ಪ್ಲಸ್ 40 ಅಂತ ಬರುತ್ತೆ.
ಹೌದಲ್ವ. ಒಂದು ಫಸ್ಟಿಗೆ ಏನಂದ್ರೆ ವಿಸ್ತೀರ್ಣ ಅದೆಷ್ಟು ಬಂತು, 100 ರೂಪಾಯಿ ಬಂತು. ಹಾಗಾದರೆ ಸುತ್ತಳತೆ ಎಷ್ಟು ಬಂತು, 10 ಪೈ ಪ್ಲಸ್ 40 ಬಂತು ಉತ್ತರ. ಅರ್ಥ ಆಯ್ತಲ್ವ ಮಕ್ಕಳೇ? ಜಸ್ಟ್ ಸಿಂಪಲ್, ನಿಮಗೆ ಕಾನ್ಸೆಪ್ಟ್ ಅರ್ಥ ಆದರೆ ನಿಮಗೆಲ್ಲ ಅರ್ಥ ಆಗುತ್ತೆ. ಇಲ್ಲಿಗೇನಂದರೆ 2 ಅಂಕ ಪ್ರಶ್ನೆಗಳು ಮುಗೀತು. 3 ಅಂಕದನ್ನ ಹೇಳೋಣ. ನಾವಾಗಲೇ ಹೇಳ್ತಾ ಇದ್ದೀನಿ, ಸುಮ್ಮನೆ ನೋಡಬೇಡಿ ವಿಡಿಯೋನ. ನೀವು ಕೂಡ ನೋಡಬೇಕಾದ್ರೆ ಏನು ಮಾಡಿ, ಒಂದು ಬುಕ್ ಇಟ್ಕೊಂಡು ಕರೆಕ್ಟಾಗಿ ಸಾಲ್ವ್ ಮಾಡ್ತಾ ಹೋಗಿ. ನನ್ನ ಜೊತೆಗೆ ನಾನು ಹೇಳ್ತಾ ಹೋದಾಗ ನೀವು ಮಾಡ್ತಾ ಹೋದ್ರಿ ಅಂದರೆ ನಿಮ್ಗೆ ಈಸಿ ಆಗುತ್ತೆ. ಆಮೇಲೆ ಏನು ಮಾಡಿ, ಒಂದು ಸತಿ ಎಲ್ಲ ಪೂರ್ತಿ ಮುಚ್ಚಿಟ್ಟು ಬರೀ ನೀವು ಮಾತ್ರ ಕ್ವಶನ್ನ ನೋಡಿ ಸಾಲ್ವ್ ಮಾಡಿದಾಗ ತುಂಬಾ ಈಸಿಯಾಗಿ ಬಂದುಬಿಡುತ್ತೆ. ಅರ್ಥ ಆಯ್ತಲ್ವ ನಿಮಗೆ? ಓಕೆ, ಹೋಗೋಣ ಹಾಗಾದರೆ. ನೆಕ್ಸ್ಟು ಏನದು, ಲೋಹದ ತಂತಿಯ ಅಂಚುಗಳು ನಡುವೆ ಬಟ್ಟೆಯನ್ನು ಇಟ್ಟು ತಯಾರಿಸಲಾಗಿದೆ ಕೈ ಬೀಸಣಿಕೆಯು ಚಿತ್ರದಲ್ಲಿ ತೋರಿಸಿದಂತೆ ವೃತ್ತದ ತ್ರಿಜ್ಯಾಂತರ ಖಂಡದ ಆಕಾರದಲ್ಲಿದ್ದು ಅದರ ತ್ರಿಜ್ಯವು 21 ಸೆಂಟಿಮೀಟರ್ ಮತ್ತು ಕೋನ 120 ಡಿಗ್ರಿ ಆಗಿದೆ. ಹೌದಾ? ಬೀಸಣಿಕೆ ಉಪಯೋಗಿಸಿರುವ ಬಟ್ಟೆ ವಿಸ್ತೀರ್ಣ ಮತ್ತು ತಂತಿಯ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಫಸ್ಟಿಗೆ ಏನು ಮಾಡಬೇಕು, ವಿಸ್ತೀರ್ಣವನ್ನು ಕಂಡುಹಿಡಬೇಕು, ಬಟ್ಟೆ ವಿಸ್ತೀರ್ಣ ಅಲ್ಲ. ಹಾಗಾದರೆ ನಾನು ಏನು ಮಾಡ್ತೀನಿ, θ/360 ಡಿಗ್ರಿ ಇಂಟು π r² ಅಂತ ತಗೋತೀನಿ. ಹೌದಲ್ವಾ? ನೋಡೋಣ, θ ಎಷ್ಟು ಅಂತ ಕೊಟ್ಟಿದ್ದಾರೆ, 120 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಹೌದಲ್ವಾ? ಅದೇ ರೀತಿ ತ್ರಿಜ್ಯ ಎಷ್ಟು ಅಂತ ಕೊಟ್ಟಿದ್ದಾರೆ, 21 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಏನಿಲ್ಲ, ಡೈರೆಕ್ಟ್ ಹಾಕೋಣ ನಾವು. ಏನದು, 120 ಡಿಗ್ರಿ 360 ಇಂಟು 22/7 ಇದೆಷ್ಟು ಬಂತು, 21 ಇಂಟು 21 ಅಂತ ಹೇಳ್ಬೋದು. ಹೌದಲ್ವಾ? ಹಾಗಾದರೆ 121 123 360 ಆಗುತ್ತೆ. ಹೌದಾ? ಇಲ್ಲ ಮೊದಲು 0 ಕ್ಯಾನ್ಸಲ್ ಮಾಡಿ 12 12 3 ಅಂತನಾದರೂ ಮಾಡಿ. ಆಯಿತಾ? ಅದೇ ರೀತಿ 7 7 3 ಹೌದಾ? 3 3 ಹೋಯ್ತಾ? ಹಾಗಾದರೆ ಎಷ್ಟು ಬರುತ್ತೆ ಉತ್ತರ, 22 ಇಂಟು 21 ಮಾಡಿದಾಗ ಏನು ಬರುತ್ತಲ್ಲ, ಅದೇನಾಗಿರುತ್ತೆ, ಬಟ್ಟೆ ವಿಸ್ತೀರ್ಣ ಆಗಿರುತ್ತೆ. ನೋಡಿ ಅದೆಷ್ಟು ಬರುತ್ತೆ ಅಂತ, 462 ಏನೋ ಬರುತ್ತೆ. ಒಂದು ಸತಿ ಚೆಕ್ ಮಾಡಿ. ಹಾಗೆ 468 ಸೆಂಟಿಮೀಟರ್ ಸ್ಕ್ವೇರ್ ಏನೋ ಬರುತ್ತೆ. ಅರ್ಥ ಆಯ್ತಲ್ಲ? ಅದೇ ಥರ ಏನು ಹೇಳಿದ್ದಾರೆ, ತಂತಿಯ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ತಂತಿಯ ಉದ್ದವನ್ನು ಹೆಂಗೆ ಕಂಡುಹಿಡಿತೀವಿ, ಇದು ಫಸ್ಟ್ ಆಯಿತು. ಎರಡನೇ ನೋಡೋಣ. ಏನದು, θ/360 ಇಂಟು 2π6 ಅಂತ ಹೇಳ್ತೀವಿ. ಹೌದಲ್ವ ಮಕ್ಕಳೇ? ಹಾಗಾದರೆ θ ಎಷ್ಟು ಬಂದಿದೆ, 120 ಡಿಗ್ರಿ ಬೈ 360 ಇಂಟು 2 π ಅಂದರೆ ಏನು, 22/7. ಹೌದಲ್ವಾ? 7 ಅಂದರೆ ಎಷ್ಟು ಬಂದಿದೆ, 21 ಬಂದಿದೆ. ಹೌದಲ್ವಾ? ಹಾಗಾದರೆ ಸೇಮ್ ಇಲ್ಲಿ 1 3 ಇದೆಷ್ಟು, 7 1 7 3 3 1 3 3 ಎಷ್ಟಾಯಿತು, 44. ಇಷ್ಟೇ ಅಲ್ಲ, ಅದ್ರ ಜೊತೆಗೆ ಏನು ಮಾಡ್ಬೇಕು ಹೇಳಿ, ನಾವು ಇದನ್ನು ಲೆಕ್ಕಕ್ಕೆ ತೊಗೋಬೇಕು. ಯಾಕಂದ್ರೆ ನಾವು ಕಂಡುಹಿಡಿದು ಬರೀ ಇದಿಷ್ಟೇ ತೊಗೊಂಡಿದ್ದು ಇವಾಗ. ಆದರೆ ಇದನ್ನು ಮತ್ತೆ ಆ್ಯಡ್ ಮಾಡಬೇಕು, ಇದನ್ನು ಮತ್ತೆ ಈ ಕಡೆ ಅಲ್ಲ. ಹೌದಾ? ಹಾಗಾದರೆ ಪ್ಲಸ್ ಏನು ಮಾಡ್ತಿದ್ದೀನಿ ನಾನು, 2 ತ್ರಿಜ್ಯನ ಆ್ಯಡ್ ಮಾಡ್ತಾಯಿದ್ದೀನಿ. 2 ಇಂಟು r ಅಂದರೆ ಏನದು ತ್ರಿಜ್ಯ ಅಂತ ಹೇಳ್ತೀನಿ. 44 ಪ್ಲಸ್ 2 ಇಂಟು r ಅಂದರೆ ಎಷ್ಟು ಬಂದಿದೆ, ಇಲ್ಲಿ 21 ಅಂತ ಹೇಳಿದ್ದೀನಿ ನಾನು ತ್ರಿಜ್ಯದ್ದು. ಹೌದಾ? ಹಾಗಾದರೆ ಉತ್ತರ ಎಷ್ಟು ಬಂತು, 44 ಮತ್ತು 42 ಎಷ್ಟು ಬಂತು ಹೇಳಿ, 86 ಸೆಂಟಿಮೀಟರ್ ಬಂತು. ಹೌದಲ್ವ ಮಕ್ಕಳೇ? ನೋಡಿ ಎಷ್ಟು ಈಸಿಯಾಗಿದೆ. ಅರ್ಥ ಆಯ್ತಲ್ವ ನಿಮಗೆ? ನೆಕ್ಸ್ಟ್ ಹೋಗೋಣ. ಚಿತ್ರದಲ್ಲಿ AB ಮತ್ತು CD ವ್ಯಾಸಗಳು 0ನಲ್ಲಿ ಛೇದಿಸುತ್ತವೆ. ಕಂಸದ ಉದ್ದ BC 22 ಸೆಂಟಿಮೀಟರ್ ಮತ್ತು ಕೋನ AOD 60 ಡಿಗ್ರಿ ಕೋನ ಆಗಿದ್ದರೆ AOC ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಹಾಗಾದರೆ ನಮಗೇನು ಬೇಕು ಅಂದರೆ ಇದ್ರದ್ದು ಬೇಕು. ಇವಾಗ ಇಲ್ಲೇನಿದೆಲ್ಲ ಇದಿಷ್ಟು ಬೇಕು, ಅದ್ರದ್ದು ವಿಸ್ತೀರ್ಣ ಅಂತ ಹೇಳಿದ್ದಾರೆ. ಹೌದಾ? ಫಸ್ಟ್ ಏನು ಮಾಡಿಬಿಟ್ಟಿದ್ದಾರೆ ಅಂದರೆ ಇದ್ರ ಕೋನ ಕೊಟ್ಟಿದ್ದಾರಲ್ವ. ಹಾಗಾದರೆ ಫಸ್ಟ್ ಏನು ಮಾಡ್ಬೇಕು, ನಮಗೆ ಇದ್ರ ಕೋನನೂ ಬೇಕು ಮತ್ತು BCನ ಏನು ಕೊಟ್ಟಿದ್ದಾರೆ ಅವರು, ಕಂಸದ ಉದ್ದ ಕೊಟ್ಟಿದ್ದಾರೆ. ಆದರೆ ನಮಗೇನು ಬೇಕು, ಆರ್ ಕೂಡ ಬೇಕು. ಯಾಕಂದರೆ ಸೂತ್ರ ಗೊತ್ತು ನಿಮಗೆ, ಏನದು ವಿಸ್ತೀರ್ಣ ಸೂತ್ರ ಹೇಳಿ, θ/360 ಡಿಗ್ರಿ ಹೇಳಿ ಮಕ್ಕಳೇ, π r ವರ್ಗ ಅಂತ ಹೇಳ್ತೀವಿ. ಹೌದಾ? ಹಾಗಾದರೆ ನಮಗೇನು ಬೇಕು, θ ಬೇಕು. ಯಾಕಂದರೆ θನೂ ಕೊಟ್ಟಿಲ್ಲ, ಅದೇ ಥರ ಆರು ಕೊಟ್ಟಿಲ್ಲ, ಅಂದರೆ ತ್ರಿಜ್ಯನೂ ಕೊಟ್ಟಿಲ್ಲ. ತ್ರಿಜ್ಯನೂ ಏನು ಮಾಡಬೇಕು, ನಾವು ಫಸ್ಟ್ ಕಂಡುಹಿಡಿಬೇಕು. ಫಸ್ಟ್ ಏನು ಮಾಡೋಣ, ತ್ರಿಜ್ಯ ಕಂಡು ಹಿಡ್ಕೊಂಬಿಡೋಣ. ಏನದು, BC ಕಂಸದ ಉದ್ದ ಅಂತ ಹೇಳಿದಾರಲ್ಲ. ಹಾಗಾದರೆ ಕಂಸ ಸೂತ್ರ ಏನು, θ/360 ಇಂಟು 2π6 ಅಂತಾಗುತ್ತೆ. ಹೌದಾ? ಇದ್ರದ್ದು ಉತ್ತರ ಏನು ಕೊಟ್ಟಿದ್ದಾರೆ, ಇಲ್ಲಿ BC ಅಂತ ಕೊಟ್ಟಿದ್ದಾರೆ. ಇದೆಷ್ಟು ಬಂತು, 22 ಬಂದಿದೆ. ಹೌದಾ? ಆರು ಗೊತ್ತಿಲ್ಲ, θನೂ ಗೊತ್ತಿಲ್ಲ ನಮ್ಗೆ. ಇದ್ರದ್ದು ಕೂಡ ಏನು ಗೊತ್ತಿಲ್ಲ, θನೂ ಗೊತ್ತಿಲ್ಲ, ಆರು ಗೊತ್ತಿಲ್ಲ. ಹಾಗಾದರೆ ಫಸ್ಟ್ ಏನು ಮಾಡೋಣ, θ ಕಂಡು ಹಿಡ್ಕೊಳ್ಳೋಣ. θ ಹೆಂಗೆ ಕಂಡು ಹಿಡಿತೀವಿ ಅಂದರೆ, ಇವಾಗ ನೋಡಿ
ಈ ಕಡೆ 60 ಡಿಗ್ರಿ ಇದೆ. ಅದರ ಅಪೋಸಿಟ್ ವಿರುದ್ಧವಾಗಿರುವಂಥ ಕೋನ ಕೂಡ ಎಷ್ಟು ಇರುತ್ತೆ, ಅಷ್ಟೇ ಡಿಗ್ರಿ ಕೋನ ಇರುತ್ತೆ. ಹೌದಾ, ಇದು ಕೂಡ 60 ಡಿಗ್ರಿನೇ ಇರುತ್ತೆ. ಹೌದಲ್ವಾ? ಹಾಗಾದರೆ ಡಿಗ್ರಿ ಎಷ್ಟಾಯಿತು? 60 ಆಯಿತು. 60/360 ಇಂಟು 2 22/7 ಇಂಟು 6 ಇಸ್ ಈಕ್ವಲ್ ಟು 22 ಅಂತೀವಿ ನಾವು. ಹೌದಾ? 61 66 2 1 2 3. ಹೌದಲ್ವಾ? ಇದನ್ನು ಆ ಕಡೆ ಕಳಿಸ್ತೀನಿ ನಾನು. ಎಷ್ಟಾಗತ್ತೆ ಹೇಳಿ? 22 ಸೆಂಟಿಮೀಟ್ರ್ ಅಲ್ವಾ ಮಕ್ಕಳೇ? ಹಾಂ, ಓಕೆ, ಕರೆಕ್ಟ್. ಹಾಂ, ಇಲ್ಲಿ 3 ಇದೆ ಅಲ್ವಾ, ಮತ್ತು ಈ ಕಡೆ ಕಳ್ಸೋಣ ಅದನ್ನು. 22 ಇಂಟು 3 ಇಂಟು 7, ಯಾಕಂದ್ರೆ 7 ಕೂಡ ಕೆಳಗಡೆನೇ ಇದೆ. ಈ ಕಡೆ ಕಳಿಸ್ತೀನಿ. ಏನದು? 22. ಇದು ಮೇಲಿರೋದು ಕೆಳಗೆ ಬಂತು, ಇಲ್ಲಿ ಕೆಳಗಡೆ ಇರೋದು ಮೇಲೆ ಹೋಯ್ತು. ಹೌದಲ್ವಾ? ಹಾಗಾದರೆ 22 ಹೋಯ್ತು. 7 3 ಎಷ್ಟು ಬಂತು? 21 ಸೆಂಟಿಮೀಟರ್. ಹಾಗಾದರೆ ಇದು ಏನಾಯಿತು? ಉತ್ತರ 6 ಆಯಿತು. ಅಂದರೆ ತ್ರಿಜ್ಯ ಗೊತ್ತಾಯ್ತು ನಮ್ಗೆ. ಇವಾಗ ತ್ರಿಜ್ಯನ ಇಲ್ಲಿ ಹಾಕ್ಕೋಬೋದು ನಾವು. ಆದರೆ ಏನು ಬೇಕು? ಕೋನ ಬೇಕು. ನಮಗೆ ಸಿಕ್ಕಿದ ಕೋನ ಯಾವುದು? ಈ ಕೋನ. ಆದರೆ ಈ ಕೋನ ಹೆಂಗೆ ತೊಗೊಳ್ಳೋದು ಇವಾಗ? ನೋಡಿ, ಒಂದು ವೃತ್ತದಲ್ಲಿ ಟೋಟಲ್ ಅದರದ್ದು ಕೋನ ಎಷ್ಟು ಡಿಗ್ರಿ ಇರುತ್ತೆ ಅಂತ ಹೇಳಿದ್ರೆ 360 ಡಿಗ್ರಿ ಇರುತ್ತೆ. ಹೌದಾ? ಅದೇ ರೀತಿ ಇದೇನಾಗಿರುತ್ತೆ? ಅರ್ಧ ಕೋನ ಅಂತ ಅರ್ಧ ವೃತ್ತ ಅಂತ ಹೇಳ್ತೀವಿ ನಾವು. ಅರ್ಧ ವೃತ್ತ ಅಂದರೆ ಎಷ್ಟಾಗುತ್ತೆ? 360 / 2 ಮಾಡಿ ಎಷ್ಟಾಗಿ? 180 ಆಯಿತು. ಹೌದಾ? ಹಾಗಾದರೆ 180 ಡಿಗ್ರಿ ಒಳಗಡೆ ಇಷ್ಟು ಅರ್ಧದ್ರೊಳಗಡೆ ಇದನ್ನು ತೆಗೆದುಬಿಡ್ತೀನಿ ನಾನು. 60 ಡಿಗ್ರಿ ಕೋನ ತೆಗಿತೀನಿ. -60 ಡಿಗ್ರಿ. ಹಾಗಾದರೆ ಎಷ್ಟು ಬಂತು? 120 ಡಿಗ್ರಿ ಕೋನ ಬಂತು. ಹೌದಲ್ವಾ? ಅದೇನಾಗಿರುತ್ತೆ ಹೇಳಿ? ಟೀಟಾ ಆಗಿರುತ್ತೆ. ಹೌದಲ್ವಾ? ಹಾಗಾದರೆ ಇಲ್ಲಿ ಹಾಕೋಣ ನಾವು. ಟೀಟಾ ಏನಾಯಿತು? 120 ಡಿಗ್ರಿ 360 ಇಂಟು ಪೈ ಇಂಟು 6 ಅಂದರೆ ಎಷ್ಟು ಬಂದಿದೆ ನಮಗಿಲ್ಲಿ? ತ್ರಿಜ್ಯ ಎಷ್ಟು ಬಂದಿದೆ ನೋಡಿ? 21 ಸೆಂಟಿಮೀಟರ್. 21 ಇಂಟು 21. ಹೌದಲ್ವಾ? 121 123. ಹೌದಲ್ವಾ? 3 1 3 7. ಹೌದಲ್ವಾ? 147 ಇಂಟು ಏನಾಗುತ್ತೆ? ಪೈ ಅಂತನಾದರೂ ಬರೀರಿ. ಇಲ್ಲಾಂದ್ರೆ ಪೈನು ನಾವೇನು ಮಾಡ್ಕೋಬೋದು ವಾಪಸ್ಸು? 147 ಇಂಟು 22/7 ಅಂತ ತೊಗೊಂಡು ನೆಕ್ಸ್ಟ್ ಏನು ಮಾಡೋದು? 7 1 7 21 ಅಂತ ಬರುತ್ತೆ. ಸೇಮ್ 21 ಇಂಟು 22 ಮಾಡಿದಾಗ ಎಷ್ಟು ಬರುತ್ತಲ್ಲ ಉತ್ತರ? ಅದೇ ಉತ್ತರ ಏನಾಗಿರುತ್ತೆ ಅಂದರೆ ಇದು ಟೋಟಲ್ ವಿಸ್ತೀರ್ಣದ ಉತ್ತರ ಆಗಿರುತ್ತೆ. ಲಾಸ್ಟಿಗೆ ಏನು ಮಾಡ್ಬೇಕು ನಾವು? ಸೆಂಟಿಮೀಟರ್ ಸ್ಕ್ವೇರ್ ಅಂತ ಮರಿಬಾರ್ದು. ಅರ್ಥ ಆಯ್ತಲ್ವಾ? ನೋಡಿ ಎಷ್ಟು ಸಿಂಪಲ್ ಆಗಿದೆ. ನೆಕ್ಸ್ಟ್ ಹೋಗೋಣ. ಕೊಟ್ಟಿರುವ ತ್ರಿಜ್ಯದಲ್ಲಿ AXB ಮತ್ತು CYBಗಳು 0 ಕೇಂದ್ರವಿರುವ 2 ರೇಖಾ ಕೇಂದ್ರೀಯ ವೃತ್ತಗಳನ್ನು ಕಂಸಗಳಾಗಿವೆ. AXB ಕಂಸದ ಉದ್ದವು 11 ಸೆಂಟಿಮೀಟರ್ ಇದೆ. OC 7 ಸೆಂಟಿಮೀಟರ್ ಮತ್ತು ಕೋನ O 30 ಡಿಗ್ರಿ ಆಗಿದೆ. ಆದರೆ ಛಾಯೀಕರಿಸಿದ ಭಾಗದ ವಿಸ್ತೀರ್ಣ ಅಂದರೆ ಇಲ್ಲೇನಿದೆ ಅಲ್ಲ, ಇದಿಷ್ಟ್ರದ್ದು ಏನು ಮಾಡಬೇಕು? ವಿಸ್ತೀರ್ಣನ ಕಂಡುಹಿಡಿಬೇಕಂತೆ. ಹೌದಾ? ಹಾಗಾದರೆ ಮೊದಲೇನು ಮಾಡ್ಬಿಡೋಣ ಅಂತಂದರೆ, ಇಲ್ಲೊಂದು ದೊಡ್ಡದು ಇದು ಕಾಣಿಸ್ತಾ ಇದೆ ಅಲ್ವಾ ನಿಮಗೆ? ಹೌದಾ? ಏನದು? ಕಂಸದ ಉದ್ದ ಏನಿದೆ ಅಲ್ಲ, ಆ ಎರಡರದ್ದು ಏನು ಮಾಡೋಣ? ವಿಸ್ತೀರ್ಣನ ತಗೊಂಡು, ಅಂದರೆ ಮೊದಲು ದೊಡ್ಡದ್ರದ್ದು ಆಮೇಲೆ ಸಣ್ಣದ್ರದ್ದು ಎರಡರನ್ನ ತೊಗೊಂಡು ಇದ್ರೊಳಗಡೆ ಇದನ್ನು ಕಳೆದ್ವಿ ಅಂದರೆ ಇದು ಸಿಕ್ಬಿಡುತ್ತೆ. ಹೌದಾ? ಹಾಗಾದರೆ ನಾನು ಏನು ಮಾಡ್ತೀನಿ? ಫಸ್ಟ್ ದೊಡ್ಡದು ನೋಡೋಣ. ದೊಡ್ಡದು ಮಾಡೋಕ್ಕೆ ಅದ್ರದ್ದು ಏನು ಗೊತ್ತಿಲ್ಲ ನಮಗೆ, ಗೊತ್ತಿಲ್ಲ, ತ್ರಿಜ್ಯ ಗೊತ್ತಿಲ್ಲ. ತ್ರಿಜ್ಯ ಕಂಡು ಹಿಡ್ಕೊಳ್ಳೋಣ. ಆದರೆ ನಮಗೇನು ಕೊಟ್ಟಿದ್ದಾರೆ? ಕಂಸದ ಉದ್ದ ಕೊಟ್ಟಿದ್ದಾರಲ್ವ, ಆ ಕಂಸದ ಉದ್ದ ಸೂತ್ರ ತೊಗೋತೀನಿ. ಏನದು? θ/360 ಡಿಗ್ರಿ ಇಂಟು 2 π 6. 6 ನಾವು ಗೊತ್ತಾಗಬೇಕಾಗಿರೋದು. ಕೋನ ಕೊಟ್ಟಿದ್ದಾರೆ. ಏನದು? 30 ಡಿಗ್ರಿ ಕೋನ ಕೊಟ್ಟಿದ್ದಾರೆ. ಎಷ್ಟಿದೆ? 11 ಸೆಂಟಿಮೀಟರ್ ಅಂತ ಇದೆ. 30/360 ಇಂಟು 2 ಇಂಟು 22/7 ಇಂಟು 6. ಹೌದಲ್ವಾ? ಅದೆಷ್ಟಾಗಿರುತ್ತೆ? 11ಕ್ಕೆ ಸಮವಾಗಿರುತ್ತೆ. 31 12. ಹೌದಲ್ವಾ? ಹಾಗಾದರೆ ಏನಾಯ್ತು ಇಲ್ಲಿ? ಇದನ್ನಷ್ಟು ಆ ಕಡೆ ತೊಗೊಂಬಿಡೋಣ. 6 11 ಇಂಟು 7 ಇಂಟು 12 ಇಲ್ಲಿದೆ ಅಲ್ಲ 12. ಅದೇ ಥರ 22/2 ಅಂತ ಹೇಳೋಣ. ಹೌದಲ್ವಾ? ಹಾಗಾದರೆ 11 1 11 2 2 1 2 6 2 1 2 3 7 3 ಎಷ್ಟು ಬಂತು? 21 ಸೆಂಟಿಮೀಟರ್ ಬಂತು. ಹೌದಾ? ಅದೇನಾಗಿರುತ್ತೆ ಹೇಳಿ? 6ನ ಉತ್ತರ ಆಗಿರುತ್ತೆ. ಹಾಗಾದರೆ 6 ಎಷ್ಟು ಬಂತು ನಮಗೆ? 21 ಸೆಂಟಿಮೀಟರ್ ಬಂತು. ಹೌದಲ್ವ? ಹಾಗಾದರೆ ಇವಾಗ ಅದ್ರದ್ದು ಏನು ಮಾಡೋಣ ನಾವು? ವಿಸ್ತೀರ್ಣನ ಕಂಡುಹಿಡಿಯೋಣ. ವಿಸ್ತೀರ್ಣ ಸೂತ್ರ ಏನು? θ/360 ಡಿಗ್ರಿ ಇಂಟು
ಪೈ ಇಂಟು ಆರ್ ಸ್ಕ್ವೇರ್ ಅಂತ ಹೇಳ್ತೀವಿ. ಆರ್ ಸ್ಕ್ವೇರ್ ಅಂದರೆ ಎಷ್ಟು ಬಂದಿದೆ ಉತ್ತರ ಇಲ್ಲಿ? ಓಕೆ, ಬರ್ಕೊಂಬಿಡೋಣ ಫಸ್ಟು. ಟೀಟಾ ಎಷ್ಟು? 30 ಡಿಗ್ರಿ ಕೋನ ಬೈ 360 ಡಿಗ್ರಿ. ಹೌದಲ್ವ ಮಕ್ಕಳೇ? ಅದೇ ರೀತಿ ಪೈ 22/7 21 ಇಂಟು 21 ಅಂತ ಹೇಳ್ತೀವಿ ನಾವು. ಹೌದಲ್ವಾ? 7 1 7 3 31 30 12. ಹೌದಲ್ವಾ? 3 1 3 4. ಹೌದಾ? 4 1 ಹೋಗಲ್ಲ ಅಲ್ಲ ಇದು. ಓಕೆ, 22 ಇಂಟು 21/4 ಅಂತ ಹೇಳ್ಬೋದು. ಹೌದಲ್ವ? ಏನು ಇದಿಷ್ಟು ಮಾಡಿದಾಗ ಏನು ಉತ್ತರ ಸಿಗುತ್ತಲ್ಲ ಅದೇನಾಗಿರುತ್ತೆ? ಇದ್ರದ್ದು ವಿಸ್ತೀರ್ಣ ಆಗಿರುತ್ತೆ. ಹೌದಾ? ಯಾವುದ್ರದ್ದು? ದೊಡ್ಡದು. ಹಾಗಾದರೆ ಸಣ್ಣದು ಅಂದರೆ OCD ಅದ್ರದ್ದು ಏನಾಗಿರುತ್ತೆ ಅಂತ ನೋಡೋಣ. CYBದು ಇಲ್ಲಿದೆ ಅಲ್ಲ, ಇದ್ರದ್ದು. ಹೌದಾ? ಇದ್ರದ್ದು ಏನಂತ ನೋಡೋಣ. ಇಲ್ಲೇನಾಗಿದೆ? ಒಂದು ನಿಮಿಷ. ಹೌದಾ? ಎರಡನೇದು ನೋಡೋಣ. ಟೀಟಾ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್ ಅಂತ ಹೇಳ್ತೀವಿ. ಹೌದಾ? ಹಾಗಾದರೆ ಟೀಟಾ ಎಷ್ಟು ಬಂತು ನೋಡಿ ಮಕ್ಕಳು? 30 ಡಿಗ್ರಿ. 30/360 ಇಂಟು ಪೈ ಅಂದರೆ ಎಷ್ಟು ಬಂತು? 22/7. ಹೌದಲ್ವಾ? ಅದೇ ಥರ ಆರ್ ಅಂದರೆ ಎಷ್ಟು ಬಂತು? ಇವ್ರದ್ದು 7 ಕೊಟ್ಟಿದ್ದಾರೆ. 7 ಇಂಟು 7 ಅಂತ ತೊಗೊಳ್ಳೋಣ. 7 1 7 1 31 30 12. ಹೌದಲ್ವಾ? ಹಾಗಾದರೆ 22 ಇಂಟು 7/20 ಇದೇನಾಗಿರುತ್ತೆ ಅಂತಂದರೆ ಸಣ್ಣದು ಏನಿದೆ ಅಲ್ಲ, ಅಂದರೆ CYDOದು ಇದ್ರದ್ದು ಏನಾಗಿರುತ್ತೆ? ವಿಸ್ತೀರ್ಣ ಆಗಿರುತ್ತೆ. ಈ ಉತ್ತರ ಏನು ಬರುತ್ತಲ್ಲ ಒಂದು, ಈ ಉತ್ತರದಲ್ಲಿ ಎರಡನೇ ಉತ್ತರನ ಕಳೆದ್ರೆ ನಿಮಗೆ ಫೈನಲ್ ಉತ್ತರ ಸಿಗುತ್ತೆ. ಅಂದರೆ ಇದೆ ಅಲ್ಲ, ಈ ಭಾಗದ ಉತ್ತರ ಏನಾಗುತ್ತೆ ಅಂದರೆ ಸಿಗುತ್ತೆ. ಅಷ್ಟು ಮಾಡ್ತಿರಲ್ಲ ಮಕ್ಕಳೇ, ನೀವು ಅದನ್ನು ಒಂದು ಸತಿ ಏನು ಮಾಡಿ ಕ್ಯಾಲ್ಕುಲೇಟ್ ಮಾಡಿ. ಯಾಕೆ ಪೂರ್ತಿ ಮಾಡ್ತಿಲ್ಲ ಅಂದರೆ ಜಸ್ಟ್ ಬರೀ ಕ್ಯಾಲ್ಕುಲೇಷನ್ ಅಲ್ಲ, ಮಲ್ಟಿಪ್ಲೈ ಮಾಡಿಬಿಟ್ಟು ಏನು ಮಾಡಬೇಕು ಅಂದರೆ ಗುಣಾಕಾರ ಭಾಗಾಕಾರ ಮಾಡಿ ಅದಾದಮೇಲೆ ಏನು ಮಾಡಿ ಅಂದರೆ ಫೈನಲ್ ಆನ್ಸರಲ್ಲಿ ಒಂದನೇ ಆನ್ಸರಿಂದ ಎರಡನೇ ಆನ್ಸರ್ನ ಕಳೆದ್ರೆ ನಿಮ್ಗೆ ಫೈನಲ್ ಆನ್ಸರ್ ಸಿಗುತ್ತೆ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಹೋಗೋಣ. ಹಾಗಾದರೆ ನೆಕ್ಸ್ಟ್ ಕ್ವಶನ್ ಏನು? ತ್ರಿಭುಜ ABCಯ ಒಂದು ಸಮದ್ವಿಭಾವು ತ್ರಿಭುಜವಾಗಿದೆ. ಚಿತ್ರಭಾವದಲ್ಲಿರುವ A, B ಮತ್ತು Cಗಳನ್ನು ವೃತ್ತ ಕೇಂದ್ರಗಳನ್ನಾಗಿಸಿ ತ್ರಿಭುಜ ABಯಲ್ಲಿ 3.5 ಸೆಂಟಿಮೀಟರ್ 3.5 ಸೆಂಟಿಮೀಟರ್ ತ್ರಿಜ್ಯವುಳ್ಳ ಕಂಸವನ್ನು ಎಳೆಯಲಾಗಿದೆ. ತ್ರಿಭುಜ ABC ವಿಸ್ತೀರ್ಣವು 49√3 ಸೆಂಟಿಮೀಟರ್ ಸ್ಕ್ವೇರ್ ಆದರೆ PQRSTUP ಆಕೃತಿಯ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಹಾಗಂದರೆ ಇದ್ರದ್ದು ಹೌದಲ್ವಾ? ಇದ್ರದ್ದು ಹೌದಲ್ವಾ? ಇದನ್ನು ಹೆಂಗೆ ಕಂಡುಹಿಡಿಬೋದು ಹೇಳಿ? ತ್ರಿಭುಜದಲ್ಲಿ ಈ 3 ಭಾಗನ ತೆಗೆದುಬಿಟ್ರೆ ಏನಾಗುತ್ತೆ? ನಿಮ್ಗೆ ಆ ಉತ್ತರ ಸಿಗುತ್ತಲ್ವಾ? ಹೌದಲ್ವಾ? ಹಾಗಾದರೆ ಅದನ್ನೇ ಮಾಡೋಣ. ಇವಾಗ ನಮಗೇನು ಮಾಡಿಬಿಟ್ಟಿದ್ದಾರೆ ಅಂದರೆ ಆಲ್ರೆಡಿ ವಿಸ್ತೀರ್ಣ ಕೊಟ್ಟಿದ್ದಾರೆ. ಹೌದಾ? ಅವಶ್ಯಕತೆ ಇಲ್ಲ ಅದು. ಹಾಗಾದರೆ ಅದ್ರದ್ದು ಕಂಡುಹಿಡಿಯೋಣ. ಏನದು? ತ್ರಿಭುಜದ್ದು ಇದನ್ನು ಭಾಗನ ಕಂಡುಹಿಡ್ಕೊಳ್ಳೋಣ. ಅದೇನಾಗುತ್ತೆ? ಟೀಟಾ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್ ಅಂತ ಹೇಳ್ತೀವಿ ನಾವು. ಹೌದಾ? ಹಾಗಾದರೆ ಟೀಟಾ ಎಷ್ಟಾಗಿರುತ್ತೆ? ಮೊದಲೇ ಹೇಳ್ಬಿಟ್ಟಿದ್ದಾರೆ. ABC ಒಂದು ಸಮದ್ವಿಭಾವ ತ್ರಿಭುಜ ಅಂತ ಹೇಳಿದ್ದಾರೆ. ಹೌದಾ? ಸಮದ್ವಿಭಾವ ಅಂದರೆ ಎಷ್ಟಾಗಿರುತ್ತೆ? ಎಲ್ಲ ಕೋನಗಳೇನಾಗುತ್ತೆ? 60 ಡಿಗ್ರಿ ಇರುತ್ತೆ. ಹೌದಾ? ಹಾಗಾದರೆ ಕೋನ 60 ಡಿಗ್ರಿ ಬೈ 360 ಇಂಟು ಪೈ ಆರ್ ಅಂದರೆ ಅವರು ಎಷ್ಟು ಕೊಟ್ಟಿದ್ದಾರೆ? 3.5 ಕೊಟ್ಟಿದ್ದಾರೆ. ಅಂದರೆ 35/10 ಅಂತನಾದರೂ ಬರ್ಕೊಳ್ಳಿ, ನಿಮ್ಗೆ ಈಸಿ ಆಗುತ್ತೆ. ಹೌದಲ್ವಾ? ಹಾಗಾದರೆ 61 66. ಹೌದಲ್ವಾ? ಹಾಗಾದರೆ ಏನು ಮಾಡಿ, ಲಾಸ್ಟಿಗೆ ಎಲ್ಲದನ್ನು ಗುಣಾಕಾರ ಮಾಡಿ ನಿಮ್ಗೆ ಉತ್ತರ ಸಿಗುತ್ತೆ. ಆ ಉತ್ತರನ ಏನು ಮಾಡಿ ಅಂದರೆ ಇಲ್ಲಿ ಬರೋಂಥ ಒಂದು ಉತ್ತರ ಇರುತ್ತಲ್ಲ, ಇದನ್ನೇನು ಮಾಡಿ ಅಂದರೆ ಇದರಲ್ಲಿ ಕಳೀರಿ. ಆವಾಗ ಫೈನಲ್ ಔಟ್ಪುಟ್ ನಿಮ್ಗೇನು ಸಿಗುತ್ತಲ್ಲ ಅದು ಏನಾಗಿರುತ್ತೆ ಅಂತಂದರೆ PQRS ಆಕೃತಿಯ ಸುತ್ತಳತೆ ಆಗಿರುತ್ತೆ ಅಂತ ಹೇಳ್ಬೋದು. ಒಂದು ನಿಮಿಷ ಮಕ್ಕಳೇ, ಒಂದು ಸೆಕೆಂಡ್ ಇದು ಬೇಡ. ಓಕೆ, ಏನು ಹೇಳಿದ್ದಾರೆ ಅಂದರೆ ಸುತ್ತಳತೆ ಕೇಳಿದ್ದಾರೆ, ವಿಸ್ತೀರ್ಣ ಕೇಳಿಲ್ಲ. ಹಾಗಾಗಿ ಏನು ಮಾಡಿ ಅಂದರೆ ಟೀಟಾ ಬೈ 360 ಡಿಗ್ರಿ ಇಂಟು 2πr ತೊಗೊಳ್ಳಿ. ಅರ್ಥ ಆಯ್ತಲ್ವಾ? ಸುತ್ತಳತೆ ಕೇಳಿದ್ದಾರೆ, ಬರೀ ಹೊರಗಿನ ಅಂಶ ಮಾತ್ರ ಕೇಳಿದಾರಲ್ಲ, ಇದು ಮಾತ್ರ ತೆಗಿಬೇಕು. ಓಕೆನಾ? ಹಾಗಾದರೆ ಟೀಟಾ ಬೈ 360 ಡಿಗ್ರಿ ಅಂದರೆ ಎಷ್ಟಾಯಿತು? ಟೀಟಾ ಎಷ್ಟಿತ್ತು? 60 ಡಿಗ್ರಿ. ಯಾಕಂದರೆ ಹೇಳಿದೆ ನಾನು ಸಮದ್ವಿಭಾವ ತ್ರಿಭುಜ ಅಂತ. 360 ಇಂಟು 2 ಇಂಟು ಪೈ ಇಂಟು ಆರ್ ಅಂದರೆ ಎಷ್ಟು? 35/10. ಹೌದಲ್ವಾ? 61 66 2 1 2 3. ಹೌದಲ್ವಾ? ಏನಾಗುತ್ತೆ ಹೇಳಿ? 35/10 ಇಂಟು π/3 ಅಂತ ಆಗಿರುತ್ತೆ. ಇದನ್ನಿಷ್ಟು ಕ್ಯಾಲ್ಕುಲೇಟ್ ಮಾಡಿ ಏನು ಉತ್ತರ ಬರುತ್ತಲ್ಲ, ಈ ಉತ್ತರನ ಏನು ಮಾಡಿ ಅಂದರೆ ಇದರಲ್ಲಿ ಕಳೀರಿ. ಇಲ್ಲೇನಿದೆಲ್ಲ ಈ ಉತ್ತರದಲ್ಲಿ ಕಳೀರಿ. ಆವಾಗ ಏನು ಬರುತ್ತೆ? ನಿಮಗೆ ಕೊನೆಯ ಉತ್ತರ ಸಿಗುತ್ತೆ.
ಅರ್ಥ ಆಯ್ತಲ್ವ ಮಕ್ಕಳೇ? ಹಾಗಾದರೆ ಇಲ್ಲಿಗೇನಾಯಿತು ಅಂದರೆ ಇಲ್ಲಿಗೆ LBS ಮುಗಿದು ನಿಮಗೆ ಇನ್ನೊಂದಿಷ್ಟು ಕ್ವಶನ್ಸ್ ಅದರಲ್ಲಿ ಹಾಗೆ ಇದ್ದಾವೆ. ಜಸ್ಟ್ ಅದನ್ನು ಹಾಗೆ ಮುಚ್ಚಿಟ್ಬಿಡ್ಬೇಡಿ, ಒಂದ್ಸತಿ ತೆಗೆದುಬಿಟ್ಟು ಕರೆಕ್ಟಾಗಿ ಓದಿ. ಅದಾದಮೇಲೆ ಫೈನಲಿ ನಾನು ಆವಾಗಲೇ ಹೇಳ್ದಂಗೆ ನಾಳೆ ನಿಮಗೊಂದು ಬಿಗ್ ಅನೌನ್ಸ್ಮೆಂಟ್ ಕಾಯ್ತಾ ಇದೆ, ಅದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡಿ ಮಕ್ಕಳೇ. ಡೆಫಿನೆಟಾಗಿ ಏನಾಗಿರುತ್ತೆ ಅಂದರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಅದನ್ನು ನೋಡಿ ಅದರಿಂದ ಬೆನಿಫಿಟ್ನು ಕೂಡ ನೀವೇನು ಮಾಡಿ ತೊಗೊಳ್ಳಿ. ಓಕೆನಾ? ಹಾಗಾದರೆ ಮತ್ತೆ ಸಿಗೋಣವಾ? ಬಾಯ್ ಮಕ್ಕಳೇ, ಥ್ಯಾಂಕ್ ಯು.